ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿಯಲ್ಲಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈ ಕ್ಷಣದ ಸುದ್ದಿಗೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಧರ್ಮಸ್ಥಳದ ಬುರುಡೆ ಗ್ಯಾಂಗ್ಗೆ ಬಂಧನದ ಭಯ. ಎಸ್ಐಟಿಯಿಂದ ತಪ್ಪಿಸಿಕೊಳ್ಳಲು ಬೃಹನ್ನಾಟಕ. ಪ್ರಕರಣವನ್ನೇ ರದ್ದು ಮಾಡುವಂತೆ ಹೈಕೋರ್ಟ್ಗೆ ಅರ್ಜಿ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಫೈಟ್. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಇವತ್ತು ಮಹತ್ವದ ವಿಚಾರಣೆ. ಕುತೂಹಲಕ್ಕೆ ತೆರೆ ಎಳೆಯುತ್ತಾ ನ್ಯಾಯಾಲಯ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಬಿರುಗಾಳಿ. ಸಿಎಂ ಬಣದ ನಿದ್ದೆಗೆಡಿಸಿದ ಡಿಕೆಶಿ ಮೌನ ನಡೆ. ಇತ್ತ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ವೇದಿಕೆಯಿಂದ ಸಭೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರ ಬಗ್ಗೆ ರಿಪಬ್ಲಿಕ್ ಅಭಿಯಾನ. ಸರ್ಕಾರ ವಿಪಕ್ಷಗಳ ಬಳಿಕ ಸಾರ್ವಜನಿಕರ ಗಮನ. ಗ್ರಾಮದಿಂದ ಹೊರಗಟ್ಟಲು ಆಗ್ರಹಿಸಿದ ದೇವರ ಬೀಸನಹಳ್ಳಿ ಜನ. ಶ್ರೀರಂಗಪಟ್ಟಣದಲ್ಲಿ ಟಿಪ್ಪರ್ ಕಾರು ಮುಖಾಮುಖಿ ಡಿಕ್ಕಿ. ಕಾರು ಚಾಲಕ ಸಜೀವ ದಹನ. ಕೆಆರ್ ಆಸ್ಪತ್ರೆಗೆ ಮೃತದೇಹ ರವಾನೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ನನ್ನ ಜೊತೆ ನನ್ನ ಕಲೀಗ್ ನಾಗೇಂದ್ರ ಬಾಬು ಕೂಡ ಜಾಯಿನ್ ಆಗಿದ್ದಾರೆ. ಮೊದಲ ಸ್ಟೋರಿಯನ್ನ ಗಮನಿಸೋದಾದ್ರೆ, ಈಗ ಈ ಧರ್ಮಸ್ಥಳ ಶವ ಹುತ್ತಿಟ್ಟಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಬುರುಡೆ ಗ್ಯಾಂಗ್ಗೆ ಈಗ ಬಂಧನದ ಭೀತಿ ಶುರುವಾಗಿದೆ. ಯಾವಾಗ SIT ನೋಟಿಸನ್ನ ಕೊಡ್ತೋ, ನೋಟಿಸನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅನ್ನೋದನ್ನ ಹೇಳಿದ್ರು, ಆ ನೋಟಿಸ್ಗೆ ಈ ಬುರುಡೆ ಗ್ಯಾಂಗ್ ಬೆಚ್ಚಿ ಬಿದ್ದಿದೆ. ಇನ್ನೇನು ಬಂಧನ ಆಗ್ಬಿಡುತ್ತೆ ಅಂತ ಬಂಧನದಿಂದ ಪಾರಾಗೋದಕ್ಕೆ ಬಿ ಗ್ಯಾಂಗ್ ಹೊಸ ತಂತ್ರವನ್ನ ಹಿಡಿದಿರೋದು. ಅದೇ ಪ್ರಕರಣ ರದ್ದು ಕೋರಿ ಈಗ ಸಲ್ಲಿಕೆ ಮಾಡಿರುವಂತ ಅರ್ಜಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬುರುಡೆ ಗ್ಯಾಂಗ್ಗೆ ಈಗ ಬಂಧನದ ಭೀತಿ ಶುರುವಾಗಿದೆ. ಈ ಕೇಸ್ ಆರಂಭ ಮಾಡಿಸಿದ್ದು ಈ ಬುರುಡೆ ಗ್ಯಾಂಗ್. ಕೇಸ್ ಅದರ ಜೊತೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಕೂಡ ಬುರುಡೆ ಗ್ಯಾಂಗ್. ಆದ್ರೆ ಈಗ ಪ್ರಕರಣ ರದ್ದು ಮಾಡಬೇಕು ಅನ್ನುವಂತ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದಾರೆ. ಅದನ್ನು ನಾವು ತೋರಿಸ್ತೀವಿ, ನಮಗೆ ರೈಟ್ಸ್ ಕೊಡಿ, ನಮಗೆ ಅವಕಾಶವನ್ನು ಕೊಡಿ, ಅನುಮತಿಯನ್ನು ಕೊಡಿ ಅಂತೇಳಿ ಬುರುಡೆ ಬಿಡ್ತಾ ಇದ್ದಂಥ ಬುರುಡೆ ಗ್ಯಾಂಗಿಗೆ ಈಗ ಬಂಧನದ ಭೀತಿ ಶುರುವಾಗಿದೆ. ಹಾಗಾಗಿ FIR ಅನ್ನೇ ರದ್ದು ಮಾಡಿ ಅಂತೇಳಿ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ ಕೋರ್ಟ್ಗೆ. ರೋಚಕ ತಿರುವು ಸಿಕ್ಕಿದೆ ಈಗ ಆ ಪ್ರಕರಣದಲ್ಲಿ. ಪ್ರಕರಣ ರದ್ದು ಮಾಡಿ ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿದೆ, ರಿಟ್ ಅರ್ಜಿ. ಬುರುಡೆ ಗ್ಯಾಂಗ್ ರಿಟ್ ಅರ್ಜಿ ಸಲ್ಲಿಸಿರೋದು. 2 ಪ್ರಕರಣ ರದ್ದು ಕೋರಿ ಬುರುಡೆ ಗ್ಯಾಂಗ್ ಅರ್ಜಿಯನ್ನು ಸಲ್ಲಿಸಿದೆ. ಮಟ್ಟಣ್ಣನವರ್, ತಿಮ್ಮರೋಡಿ, ವಿಠಲ್ಗೌಡ, ಜಯಂತ್ ಅರ್ಜಿ ಸಲ್ಲಿಸಿರೋದು. ಕ್ರೈಮ್ ನಂಬರ್ 39/2025 ಕೇಸ್ ಏನ್ ದಾಖಲಾಗಿತ್ತು. ಇದನ್ನ ರದ್ದು ಕೋರಿ ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ಮಾಡಲಿ, ನಾವು ಜೈಲಿಗೂ ಹೋಗೋದಕ್ಕೆ ಸಿದ್ಧ. ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ. ಇಲ್ಲ ಸಲ್ಲದ ಕೆಲಸಗಳನ್ನ, ಕುಮ್ಮಕ್ಕುಗಳನ್ನ ಕೊಡುವಂತ ಕೆಲಸವನ್ನ SITಗೆ ಮಾಡ್ತಿದ್ದಾರೆ ಅಂತೇಳಿ ಇಷ್ಟಿಷ್ಟುದ್ದ ಭಾಷಣ ಬೀಗಿ ಬುರುಡೆಯನ್ನು ಬಿಟ್ಟಂತ ಗ್ಯಾಂಗ್. ನಮ್ಮ ಹತ್ರ ದಾಖಲೆ ಇದೆ, ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದಂಥ ಬುರುಡೆ ಗ್ಯಾಂಗ್
ನಮ್ಮನ್ನು ಅರೆಸ್ಟ್ ಮಾಡ್ತಾರ ಮಾಡಲಿ ಅಂತ ಹೇಳ್ಕೊಂಡು ಬಂದಂಥ ಬುರ್ಡೆ ಗ್ಯಾಂಗ್ ಈಗ ಯಾವಾಗ ಬುಡಕ್ ಬಂತೋ ಅಯ್ಯಯ್ಯೋ ಏನೋ ಪ್ರಾಬ್ಲಮ್ ಆಗೋಗುತ್ತೆ ಅಂತೇಳಿ ಈಗ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ ಕೋರ್ಟಿಗೆ. ಇಲ್ಲಿ ಗೊತ್ತಾಗ್ತದೆ ಇವರ ನಾಟಕ. ಇಡೀ ಪ್ರಕರಣ ದೊಡ್ಡ ಸಂಚಲನವನ್ನ ಉಂಟು ಮಾಡಿದ್ದು ಆ ಚಿನ್ನಯ್ಯ ಕಾಣಿಸ್ಕೊಂಡಾಗ, ಮಾಸ್ಕ್ ಮ್ಯಾನ್ ಕಾಣಿಸ್ಕೊಂಡಾಗ ಆತ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ. FIR ಕೂಡ ದಾಖಲಾಗುತ್ತೆ. ಆ FIR ಅನ್ನ ಕೂಡ ಈಗ ರದ್ದು ಮಾಡಬೇಕು ಅಂತ ಈ ಬುರ್ಡೆ ಗ್ಯಾಂಗ್ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಚಿನ್ನಯ್ಯ ನೀಡಿದಂತಹ ದೂರನ್ನೇ ರದ್ದುಗೊಳಿಸಬೇಕು ಅನ್ನುವಂಥ ಅರ್ಜಿ. ಕಾರಣ ಚಿನ್ನಯ್ಯ ಈಗ ಉಲ್ಟಾ ಹೊಡೆದಿದ್ದಾನೆ. ಆರಂಭದಲ್ಲಿ ಹೇಳಿದ್ದನ್ನ ಈಗ ಹೇಳ್ತಾ ಇಲ್ಲ. ಹಾಗಾಗಿ ತಮಗೆ ಇದು ಮುಳುವಾಗ್ತಾ ಇದೆ, ತಮ್ಮ ಬುಡಕ್ ಬರ್ತಾ ಇದೆ. ವಿಚಾರಣೆಯ ನೆಪದಲ್ಲಿ ಬಂಧನ ಕೂಡ ಆಗಿಬಿಡಬಹುದು ಅನ್ನುವಂಥ ಭಯ ಈ ಬುರ್ಡೆ ಗ್ಯಾಂಗ್ ಅನ್ನ ಕಾಡ್ತಾ ಇದೆ. ಹೈಕೋರ್ಟ್ಗೆ ಬುರ್ಡೆ ಗ್ಯಾಂಗ್ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಜುಲೈ 4ರಂದು ಧರ್ಮಸ್ಥಳ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಚಿನ್ನಯ್ಯ ಕೊಟ್ಟಂತ ಕೇಸ್, ಅದು ಆರಂಭದಲ್ಲಿ ಕೊಟ್ಟಂತ ಕೇಸ್. ಆರಂಭದಲ್ಲಿ ಆತನ ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲು ಮಾಡ್ಕೊಳ್ತಾರೆ. ಆದರೆ ಆ ನಂತರದಲ್ಲಿ ಬದಲಾದಂತಹ ಸನ್ನಿವೇಶದಲ್ಲಿ ಚಿನ್ನಯ್ಯನ ಸ್ಟೇಟ್ಮೆಂಟ್ ಕೂಡ ಬದಲಾಗುತ್ತೆ. ಆ ನಂತರದಲ್ಲಿ 183 ಸ್ಟೇಟ್ಮೆಂಟ್ ಮತ್ತೆ ದಾಖಲಾಗುತ್ತೆ. ಆದರೆ ಈಗ ಆರಂಭದಲ್ಲಿ ಆತ ಕೊಟ್ಟಂತಹ ದೂರು ಇದೆಯಲ್ಲ, ಅದನ್ನೇ ಸ್ಕ್ವಾಚ್ ಮಾಡಬೇಕು, ರದ್ದು ಮಾಡಬೇಕು ಅಂತ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು. ಈ ದೂರಿನ ಆಧಾರದಲ್ಲಿ ಒಂದು FIR ಕೂಡ ದಾಖಲಾಗಿರುತ್ತೆ. SIT ರಚನೆ ಆಗೋದಕ್ಕೂ ಮೊದಲೇ FIR ದಾಖಲಾಗಿರುತ್ತೆ. ಈ ರೀತಿಯಾಗಿ 100 ಶವಗಳನ್ನು ಹೂತಿಡಲಾಗಿದೆ. ಅನುಮತಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ, ಕೋರ್ಟ್ ಪರ್ಮಿಷನ್ ಕೊಟ್ಟಂತಹ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಹೊರಗೆ ತೆಗೆದು ತೋರಿಸ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಚಿನ್ನಯ್ಯ ಮುಂದೆ ಬಂದಿರ್ತಾರೆ. ಆ ಕೇಸನ್ನ ಕೂಡ ರದ್ದು ಮಾಡಬೇಕು ಅಂತ ಈಗ ಬುರ್ಡೆ ಗ್ಯಾಂಗ್ ಅರ್ಜಿ ಸಲ್ಲಿಕೆ ಮಾಡಿರೋದು. ಇದಿಷ್ಟೇ ಅಲ್ಲ, ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣವನ್ನು ಕೂಡ ರದ್ದು ಮಾಡಿ ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿದೆ. ಬಂಧನದ ಭೀತಿ ಶುರುವಾಗಿದೆ. ಈಗ ಯಾವುದೇ ಕ್ಷಣದಲ್ಲಿ ಬೇಕೋ ನಮ್ಮನ್ನು ಅರೆಸ್ಟ್ ಮಾಡಿಬಿಡ್ತಾರೆ ಅಂತೇಳಿ ಭಯ. ಯಾಕೆಂದರೆ ಮೊನ್ನೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ನೋಟಿಸ್ ಕೊಟ್ಟಿದ್ರು SIT ಅವರು. ಅಲ್ಲೇ ಬೆಳ್ತಂಗಡಿಯಲ್ಲಿದ್ದರೂ ಕೂಡ SIT ಕಚೇರಿಗೆ ಹೋಗದೆ ನಾಟಕ ಆಡಿ ವಕೀಲರನ್ನು ಕಳಿಸಿ ಕಾಲಾವಕಾಶ ಬೇಕು ಅಂತೇಳಿ. ಈಗ ಇದರ ಬೆನ್ನಲ್ಲೇ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ. ಆಗಸ್ಟ್ 23ನೇ ತಾರೀಕು ಷಡ್ಯಂತ್ರ ಕೇಸನ್ನು ದಾಖಲು ಮಾಡಿಕೊಂಡಿತ್ತು SIT. ಆ ಪ್ರಕರಣದಲ್ಲಿ ಮುಸುಕುದಾರಿ ಸೋಕಾಲ್ಡ್ ಚಿನ್ನಯ್ಯನನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು. ಆ ಬಳಿಕ 2ನೇ ಬಾರಿಗೆ ಚಿನ್ನಯ್ಯ ಕೋರ್ಟ್ನಲ್ಲಿ BNSS 183 ಸ್ಟೇಟ್ಮೆಂಟ್ ಅನ್ನು ಕೂಡ ಕನ್ಫೆಷನ್ ಕೂಡ ಮಾಡಿದ್ದ. ಅದಾದ ನಂತರ ಅದರ ಆಧಾರದಲ್ಲಿ SIT ನೋಟಿಸ್ ಅನ್ನು ಕೊಟ್ಟಿತ್ತು ವಿಚಾರಣೆಗೆ ಹಾಜರಾಗಿ ಅಂತೇಳಿ. ಇದರಿಂದ ಪತ್ರಗೊಟ್ಟಿ ಹೋಗಿದೆ ಬುರ್ಡೆ ಗ್ಯಾಂಗ್. ಹೇಗಾದ್ರೂ ಮಾಡಿ ನಾವು ಇದರಿಂದ ಪಾರಾಗಬೇಕಲ್ಲ, ಏನ್ ಮಾಡ್ಬೋದು ಅಂತ ಹೇಳಿ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡಿ ಷಡ್ಯಂತ್ರ ಪ್ರಕರಣವನ್ನೇ ರದ್ದತಿ ಮಾಡಬೇಕು ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿದ್ದಾರೆ. ಜೊತೆಗೆ ನೋಟಿಸ್ ನೀಡಿರುವ ವಿಚಾರವಾಗಿಯೂ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ, ರಿಟ್ ಅರ್ಜಿ. ಬುರ್ಡೆ ಗ್ಯಾಂಗ್ ಪರ ವಕೀಲರು ಬಾಲನ್ ಅವರು ವಕಾಲತನ ವಹಿಸಿರುವಂಥದ್ದು ಇಲ್ಲಿ. ಧರ್ಮಸ್ಥಳದ ವಿರುದ್ಧದ ಈ ಷಡ್ಯಂತ್ರ ಕೇಸ್ಗೆ ಸಂಬಂಧಪಟ್ಟಂತೆ SIT ಬಹಳ ಕೂಲಂಕುಷವಾಗಿ ತನಿಖೆಯನ್ನು ನಡೆಸ್ತಾ ಇದೆ. ಆ ತನಿಖೆಯ ಭಾಗವಾಗಿ ಒಂದು ನೋಟಿಸ್ ಕೊಡ್ತಾರೆ. ಕೊಟ್ಟಂತ ನೋಟಿಸ್ಗೆ ಇಡೀ ಬುರ್ಡೆ ಗ್ಯಾಂಗ್ ತಂಡ ಹೊಡೆದಿದೆ. ಈಗ SIT ಕೊಟ್ಟಿರುವಂತಹ ನೋಟಿಸ್ಗೆ ಬುರ್ಡೆ ಗ್ಯಾಂಗ್ ವಿಲವಿಲ ಆಗಸ್ಟ್ 24ರಂದು ನೋಟಿಸನ್ನ ಕೊಟ್ಟಿದ್ರು. ಬುರ್ಡೆ ಗ್ಯಾಂಗ್ ಸದಸ್ಯರಿಗೆ ಈಗ ಬಂಧನ ಭೀತಿ. SIT ನೋಟಿಸ್ಗೂ ಕೂಡ ತಡೆ ಕೋರಿದೆ. ಈಗ ಈ ಬಿ ಗ್ಯಾಂಗ್ ತಡೆ ಕೋರಿ ಹೈಕೋರ್ಟ್ಗೆ ಬಿ ಗ್ಯಾಂಗ್ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. ಒಂದು ರಿಟ್ ಪಿಟಿಷನ್ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಇರುವಂಥ ವಿಚಾರಗಳನ್ನ ಗಮನಿಸಿದ್ರೆ ಎಷ್ಟು ಹೆದರ್ಕೊಂಡಿದ್ದಾರೆ ಅಥವಾ ಬಂಧನ ಭೀತಿ ಎಷ್ಟು ಮಟ್ಟಿಗೆ ಕಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಮತ್ತೊಂದು ಇವರೇ ಕೇಳಿದಂಥ SIT, ಇವರೇ ಕೇಳಿದಂಥ ಮುಖ್ಯಸ್ಥರು, ಇದೆಲ್ಲವೂ ಕೂಡ ಇವರು ಕೇಳಿದಂಥ ರೀತಿಯಲ್ಲೇ ಆಗ್ತಾ ಇರೋದಾದ್ರೆ ವಿಚಾರಣೆಯನ್ನು ಎದುರಿಸೋದಕ್ಕೆ ಯಾವ ಸಂದರ್ಭದಲ್ಲಿ, ಯಾವ ಟೈಮಲ್ಲಿ, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಬರೋದಕ್ಕೆ ಸಿದ್ಧ. ನಾವು ರಾತ್ರಿ ಕರೆದ್ರು ಬರ್ತೀವಿ, ಹಗಲಲ್ಲಿ ಕರೆದ್ರು ಬರ್ತೀವಿ, ವಿಚಾರಣೆಯನ್ನು ಎದುರಿಸ್ತೀವಿ, ನಮಗೇನು ಭಯ ಇಲ್ಲ, ನಮ್ಮಲ್ಲಿ ಸಾಕ್ಷಿಗಳಿವೆ. ಇಂಥದ್ದೆಲ್ಲ ಹೇಳಿಕೆಗಳನ್ನು ಕೊಟ್ಟ ನಂತರದಲ್ಲಿ ಈಗ ವಿಚಾರಣೆ ಕರೆದಂತಹ ಸಂದರ್ಭದಲ್ಲಿ ಇಡೀ ಪ್ರಕರಣವನ್ನು ಸ್ಕ್ವಾಶ್ ಮಾಡಬೇಕು ಅಂತ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು. 2 ಕೇಸ್ಗಳನ್ನು ರದ್ದು ಮಾಡಬೇಕು ಅಂತ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ.
ನೋಡಿ ಇಲ್ಲಿ ಈ ಬುರ್ಡೆ ಗ್ಯಾಂಗ್ ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದೆ. SIT ಅವರು ಬಂದು ನಮಗೆ ನೇರವಾಗಿ ನೋಟಿಸನ್ನು ಕೊಡ್ತಾ ಇಲ್ಲ, ಬೇರೆ ಮಾರ್ಗದಿಂದ ನಮಗೆ ನೋಟಿಸ್ ತಲುಪಿಸುವ ಕೆಲಸವನ್ನ ಮಾಡ್ತಾರೆ. ಅಂದರೆ ವಾಟ್ಸಾಪ್ ಥ್ರೂ ನೋಟಿಸನ್ನು ಕಳಿಸ್ತಾರೆ. ಮುಂಚೆ ಎಲ್ಲ ವಾಟ್ಸಪ್ಪಲ್ಲಿ ಬಂದಾಗ ನೋಡಿ ನಮಗೆ SIT ಅವರು ವಾಟ್ಸಪ್ಪಲ್ಲಿ ನೋಟಿಸ್ ಕೊಟ್ಟವ್ರೆ, ಅದಕ್ಕೆ ನಾವು ಬಂದಿದ್ದೀವಿ ವಿಚಾರಣೆಗೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಂಥ ಬುರ್ಡೆ ಗ್ಯಾಂಗ್ ಈಗ SIT ವಾಟ್ಸಪ್ಪಲ್ಲಿ ನೋಟಿಸ್ ಕೊಟ್ಟಿದ್ದೆ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡ್ತಾರದು ಇದನ್ನ ನಮಗೆ ನೇರವಾಗಿ ಬಂದು ಕೊಟ್ಟು ಇಷ್ಟು ದಿವಸ ಇಲ್ಲದದ್ದು ಈಗ ಬಂದಿದೆ, ನಮಗೆ ಬಂದು ಭೇಟಿ ಮಾಡಿ ನೇರವಾಗಿ ಕೊಡಬೇಕು ಅಂತೇಳಿ ಇದನ್ನು ಪ್ರಶ್ನೆ ಮಾಡಿ ಅವರು ಅರ್ಜಿ ಸಲ್ಲಿಸಿದ್ದಾರೆ. SIT ನಮಗೆ ಖುದ್ದಾಗಿ ನೋಟಿಸನ್ನು ಕೊಡ್ತಾ ಇಲ್ಲ, ವಾಟ್ಸಪ್ ಇಮೇಲ್ ಮೂಲಕ ನೋಟಿಸನ್ನು ಕೊಟ್ಟಿದೆ. ಹಲವು ಬಾರಿ ವಿಚಾರಣೆಗೆ ನಮ್ಮನ್ನು ಕರೆದಿದ್ದಾರೆ, ನಾವು ವಿಚಾರಣೆಗೆ ಹಾಜರಾಗಿದ್ದೀವಿ, 100 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನು ಮಾಡಿದ್ದಾರೆ. ಈಗ ಮತ್ತೊಮ್ಮೆ ವಿಚಾರಣೆ ಕರೆದವ್ರೆ, ನೋಟಿಸ್ ಕೊಟ್ಟವ್ರೆ, ಈಗ ಹಾಜರಾದರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಮಾಡೋ ಚಾನ್ಸಸ್ ಇದೆ ಅಂತೇಳಿ ಬೃಹನ್ ನಾಟಕ ಆಡೋದಕ್ಕೆ ಶುರು ಮಾಡಿದೆ ಬುರ್ಡೆ ಗ್ಯಾಂಗ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗ ಬೃಹನ್ ನಾಟಕ ಯಾಕೆ ಅಂತೇಳಿ? ಎಸ್ ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಕೂಡ ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟಂತಹ ಪ್ರಕರಣ ಇಡೀ ದೇಶಾದ್ಯಂತವೇ ಸಂಚಲನ ಸೃಷ್ಟಿಗೆ ಗ್ರಾಸವಾಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾದಂತಹ ವಿಷಯ. ಸದ್ಯ ಇವತ್ತು ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ಈ ಬುರ್ಡೆ ಗ್ಯಾಂಗ್. ಅದರಲ್ಲೂ ಕೂಡ ಪ್ರಮುಖವಾಗಿ 3 ವಿಚಾರಗಳಿಗಾಗಿ ಇವರು ರಿಟ್ ಪಿಟಿಷನ್ ಅನ್ನ ಹಿರಿಯ ವಕೀಲ ಬಾಲನ್ ಅವರ ಮುಖಾಂತರ ಸಲ್ಲಿಸಿರುವಂಥದ್ದು. ಪ್ರಮುಖವಾಗಿ 39/2025 ಕೇಸ್ ಏನಿದೆ ಅಂದರೆ 164 ಸ್ಟೇಟ್ಮೆಂಟ್ನ ದಾಖಲುಪಡಿಸಿ ಚಿನ್ನಯ್ಯನ ಮುಖಾಂತರ, ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮುಖಾಂತರ ಅಲ್ಲಿ ನೂರಾರು ಶವ ಹೂತಿಡಲಾಗಿದೆ, ಅದರ ಉತ್ಖನನ ಆಗಬೇಕು ಅನ್ನುವಂಥ ಆರೋಪ ಮಾಡಿರ್ತಾರೆ. ಬಳಿಕ SIT ರಚನೆ ಆಗಬೇಕು, ಮಹಾಂತಿ ಅವರೇ ಅದಕ್ಕೆ ಮುಖ್ಯಸ್ಥರಾಗಿರಬೇಕು ಅನ್ನುವಂಥ ಹಂತದಲ್ಲಿ ಒತ್ತಡವನ್ನು ಹೇರಿದಂಥ ಇದೇ ಬುರ್ಡೆ ಗ್ಯಾಂಗ್ ಆ ಪ್ರಮುಖವಾದಂತಹ ಪ್ರಕರಣವನ್ನು ಸ್ಕ್ವಾಶ್ ಮಾಡಬೇಕು ಅನ್ನುವಂಥ ಹಂತದಲ್ಲಿ ಈಗ ಅರ್ಜಿಯನ್ನು ಹಾಕಿರುವಂಥದ್ದು. ಆ ಬಳಿಕ ಚಿನ್ನಯ್ಯ ಬಂದು ಉತ್ಖನನ ಮಾಡೋದಕ್ಕಾಗಿ ಅಲ್ಲಿ ಮುಂದಾಗುವಂಥ ಸಂದರ್ಭದಲ್ಲಿ ಆತ ಕೂಡ ತೋರಿಸ್ತಾನೆ, ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಮುಖ ಸಾಕ್ಷಿಗಳು ಸಿಗೋದಿಲ್ಲ. ಬಳಿಕ ಮಂದಿಗೆ ಹಿರಿಯ ವಕೀಲರಾಗಿರುವಂತಹ ನಾರಾಯಣ ಸ್ವಾಮಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾರಾಯಣ ಸ್ವಾಮಿ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕೇಳ್ತಾ ಇದೆ. ನನ್ನ ಮೊದಲ ಪ್ರಶ್ನೆ, ಇಷ್ಟು ದಿನ ಈ ಬುರ್ಡೆ ಗ್ಯಾಂಗ್ ನಮ್ಮ ಹತ್ರ ದಾಖಲೆ ಇದೆ, ನಮ್ಗೊಂದು ಅವಕಾಶ ಕೊಡಿ, ನಾವು ಅಗದು ತೋರಿಸ್ತೀವಿ ಭೂಮಿನ, ನಾವು ಮಣ್ಣು ತೆಗೆದು ತೋರಿಸ್ತೀವಿ ಅಂತ ಹೇಳ್ಕೊಂಬತ್ತಾ ಇದ್ದಂಥವ್ರು, ಚಿನ್ನಯ್ಯನನ್ನು ಹೆದರಿಸಿದ್ರು ಬೆದರಿಸಿದ್ರು ಅಂತ ಹೇಳ್ಕೊಂಬತ್ತಾ ಇದ್ದಂಥವ್ರು, ಮುಂಚೆ ನಮಗೆ ಇಮೇಲ್ ಥ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಥ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಇದ್ದವರು ಈಗ ಇದನ್ನೇ ವಿರೋಧ ಮಾಡಿ ಅರ್ಜಿ ಸಲ್ಲಿಸಿದ್ದಾರೆ. ಹೌದು. ಜನ ಹೇಗ್ ನೋಡ್ತಾರೆ ಇವ್ರನ್ನ ಇವತ್ತು? ಅಲ್ಲ, ಜನ ಹೇಗ್ ನೋಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಇವರು ಜನಗಳಿಗೆ ಎಷ್ಟೆಲ್ಲ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಗೊಂಬಂದ್ರು, ಜನಗಳನ್ನ ದಾರಿ ತಪ್ಪಿಸಿದ್ರು. ಇದೇ ಮಟ್ಟಣ್ಣ ಹಲವಾರು ಸ್ಟೇಜ್ ಕಾರ್ಯಕ್ರಮಗಳಲ್ಲಿ ನೀವು ನೋಡಿದಿರ, ನಾವು ನೋಡಿದೀವಿ. ಒಂದು ಮೊಬೈಲ್ ಹಿಡ್ಕೊಂಡು ಈ ಮೊಬೈಲ್ ಅಲ್ಲಿ ಇದೆ ಸಾಕ್ಷಿ ಅಂತ ಕೂಗಿ ಕೂಗಿ ಕಿರ್ಚ್ಕೊಂಡು ಹೇಳ್ತಿದ್ದ. ಜೊತೆಗೆ ಹಲವಾರು ಈ ಮಹೇಶ್ ಸಿಮ್ರೋಡಿ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದ. ಪ್ರತಿಯೊಬ್ರು ಕೂಡ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ಬೇಕಾದ್ರೆ ಪೊಲೀಸ್ನವ್ರು ಇವ್ರಿಗೆ ನೋಟಿಸ್ ಕೊಟ್ಬಿಟ್ಟು ಕೊಡಪ್ಪ ಸಾಕ್ಷಿ ಅಂತ ಕೇಳಿದ್ರೆ ಇವ್ರಿಗೆ ಕೊಡೋದಕ್ಕೇನು? ಆಯ್ತು, ಇಷ್ಟೆಲ್ಲ ಅನ್ಯಾಯ ಆಗಿದೆ, ಇಷ್ಟೆಲ್ಲ ನಮಗ್ ತೊಂದರೆ ಆಗಿದೆ, ಇಲ್ಲಿ ಇಷ್ಟೊಂದು ಅಫೆನ್ಸ್ ಗಳು ನಡೆದಿದೆ ಅಂತ ಇವರೆಲ್ಲ ಹೇಳ್ತಾ ಇದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗ್ ವಿಚಾರಣೆ ಮಾಡಿ ಇವರು ಊರಲ್ಲೂ ಹೋಗ್ಬಿಟ್ಟು ಭಾಷಣಗಳು ಮಾಡ್ಕೊಂಡು ಊರೂರಲ್ಲಿ ಕಿರ್ಚಾಡ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ರಲ್ಲ, ಇವತ್ತು ಪೊಲೀಸ್ನವರು ಕರೆದು ಒಂದು ನೋಟಿಸ್ ಕೊಟ್ಟು ಬನ್ನಿ ಅದೇನೆಲ್ಲ ದಾಖಲಾತಿಗಳಿದೆ ಅಂತ ಕೊಡಿ ಅಂತ ಹೇಳಿದ್ರೆ ಇವ್ರು ಹೇಗೆ ಹೇಳ್ತಾರೆ ನನ್ನನ್ನು ಅರೆಸ್ಟ್ ಮಾಡ್ತಾರೆ ಅಂತ ಹೇಗ್ ತಾನೇ ಹೇಳಕ್ ಸಾಧ್ಯ? ಅಂದ್ರೆ ಇವರಲ್ಲಿ ಕೂಡ ಏನೋ ಹುಳುಕಿದೆ, ಇವರೇ ಆ ಒಂದು ಅಪರಾಧಕ್ಕೆ ಇವರೇ ಏನೋ ಒಂದು ಮುನ್ನುಡಿ ಆಡಿದ್ದಾರೆ, ಇವರೇ ಏನೋ ಎಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ? ಸೊ ಹಾಗಾಗಿ ನನ್ಗನ್ಸುತ್ತೆ ಈ ಎಲ್ಲ ಷಡ್ಯಂತ್ರಗಳ ರೂವಾರಿಗಳೇ ಇವರಿಂದನೇ ಇಷ್ಟೆಲ್ಲ ಆಗಿರ್ತಕ್ಕಂಥದ್ದು. ಹಾಗಾಗಿ ಪೊಲೀಸ್ನವರು ಇದನ್ನ ವಿಚಾರಣೆ ಮಾಡಿ ನೋಡಿ, ಯಾವ್ದೋ ಒಂದು ಎಕ್ಸಾಂಪಲ್, ಗಂಡನೇ ಹೆಂಡತಿನ ಸಾಯಿಸಿಸ್ಬಿಟ್ಟು ನೆಕ್ಸ್ಟ್ ಗಂಡನೇ ಹೋಗ್ಬಿಟ್ಟು ಹೆಂಡತಿ ಸತ್ತೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಹಂಗಾರೆ ಗಂಡನ್ನ ಹೇಗಂದ್ರೆ ಇಂಟರ್ನಲ್ ಎಲ್ಲ ಪ್ಲಾನ್ ಮಾಡಿ ಹೆಂಡತಿನ ಸಾಯಿಸಿರ್ತಾನೆ. ಇಲ್ಲಿ ಯಾರೋ ಸಾಯಿಸಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾಗ ಕೊನೆಗೆ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಿದಾಗ ಗಂಡನೇ ಸಾಯಿಸಿರೋದಂತ ಗಂಡನ ಅರೆಸ್ಟ್ ಮಾಡಬಾರ್ದು. ಹಾಗೆ
ಇವ್ರುಗಳೇ ಎಲ್ಲ ಮಾಡ್ಬಿಟ್ಟು ಇನ್ಯಾರನ್ನೋ ದೂರ್ತಾ ಇರ್ತಾರೆ. ಸೊ ಅಲ್ಲ, ಇವಾಗ ನಾರಾಯಣ್ ಸ್ವಾಮಿ police ಈಗ ನವ್ರಿಗೆ ಓಕೆ, ಗೊತ್ತಾಗಿರ್ಬೋದು. ಈಗ ಇಡೀ ಜನ ನೋಡ್ತಿದ್ದಾರೆ. ಯಾರು ಬುರ್ಡೆ ಬಿಟ್ರು, ಯಾರು ಬುರ್ಡೆ ತಂದ್ರು, ಯಾರು ಇಲ್ಲೆಲ್ಲ ನಾಟಕಗಳಾಡಿದ್ರು, ಅದು ಬೃಹನ್ ನಾಟಕಗಳಾಡಿದ್ರು ಅಂತೇಳಿ ನಾವು ನೀವು ಕೂತು ಚರ್ಚೆ ಮಾಡಿದ್ಮೇಲೆ ಇವತ್ತು ಜನನೇ ಡಿಸೈಡ್ ಮಾಡ್ತಾರೆ. ಯಾವ ಒಂದು ವಿಡಿಯೋವನ್ನ ನೋಡಿ ಜನ ಮಾತಾಡೋಕೆ ಶುರು ಮಾಡಿದ್ರು, ಅದೇ ಜನಕ್ಕೆ ಇವತ್ತು ಗೊತ್ತಾಗಿದೆ ಆ ವಿಡಿಯೋ ಎಲ್ಲವೂ ಕೂಡ ಸುಳ್ಳು ಅನ್ನೋದು. ನಾರಾಯಣ ಸ್ವಾಮಿ ಅವರೇ, video ಇದರ ಮಾಡಿದ್ರೆ ಜೊತೆಗೆ ಅದು- ನನ್ನ ಪ್ರಶ್ನೆ ಕೇಳಿ, ನನ್ನ ಪ್ರಶ್ನೆ, ಇವ್ರು ಹೇಳ್ಕೊಂಡು ಬರ್ತಾ ಇದ್ರಲ್ಲ ಇಷ್ಟು ದಿವಸ, ನಾವು ಹಂಗೆ ಮಾಡಿದ್ಬಿಟ್ವಿ, ಹಿಂಗೆ ಮಾಡ್ಬಿಟ್ವಿ, ನಮ್ಮನ್ನ ತುಳಿತಾ ಇದಾರೆ, ಅದು ಮಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ ಅಂತೇಳಿ, ಇವರೇ ಅಲ್ವಾ ನಮಗೆ ವಾಟ್ಸಪ್ ಥ್ರೂ ನೋಟಿಸ್ ಕಳಿಸಿದ್ರೆ ನಾವು ಹೋಗ್ತಾ ಇದೀವಿ, ವಿಚಾರಣೆಗೆ ಹಾಜರಾಗ್ತಾ ಇದೀವಿ ಅಂತೇಳಿ, ಮಾಧ್ಯಮದವರು ಫ್ರಂಟ್ ಗೇಟ್ ಅಲ್ಲಿ ಇದ್ದಾರೆ ಅಂತೇಳಿ ಹಿಂದಗಡೆಯಿಂದ ಓಡಾಡ್ತಿದ್ರಲ್ಲ SIT ಕಚೇರಿ ಒಳಗಡೆ. ಹೌದು ದಾಖಲೆಗಳಿದೆ, ಅದು ಇದೆ, ಇದಿದೆ ಅಂತೆಲ್ಲ ಹೇಳ್ಕೊಂಡು ಬರ್ತಾ ಇದ್ರಲ್ವಾ. ಹೌದು ಚಿನ್ನಯ್ಯನ ಕರ್ಕೊಂಡ್ ಬಂದಿದ್ದು ಇವ್ರೆ, ಕರೆಕ್ಟ್. ಸುಜಾತ ಕರ್ಕೊಂಡ್ ಬಂದಿದ್ದು ಇವ್ರೆ, ಚಿನ್ನಯ್ಯನ ಅಷ್ಟು ದಿವಸ ಪೋಷಣೆ ಮಾಡಿದ್ದು ಇವ್ರೆ, ಪೋಷಣೆ ಮಾಡಿದ್ದು ಇವ್ರೆ. ಹೌದು, ಆತನ್ಗೆ ಕಾರ್ಗಳು ಕಳ್ಸಿ ಕಾರ್ಗಳಲ್ಲಿ ಓಡಾಡಂಗ್ ಮಾಡಿದ್ದೀವ್ರೆ, ರಾತ್ರಿ ಹೊತ್ತು ಮನೇಲಿ ಇಟ್ಕೊಂಡಿದ್ದೀವ್ರೆ. ಜನಗಳಲ್ಲಿ ಒಂಥರ ಹೇಳದ್ನಲ್ಲ, ಗೊಂದಲವನ್ನ ಸೃಷ್ಟಿ ಮಾಡಿದ್ದೀವ್ರೆ. ಈಗ ನಮ್ಮ ಪ್ರಶ್ನೆ ಸಿಂಪಲ್ ಆಗಿದೆ ತುಂಬಾ, ಇವರಲ್ಲಿ ಸಾಕ್ಷಿ ಇದೆ ಅಂತ ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ. ಸೊ ಇವ್ರಲ್ಲಿ ಸಾಕ್ಷಿ ಇದ್ರೆ ಯಾಕೆ ಕೊಡ್ಲಿಲ್ಲ? ಆಮೇಲೆ ಪೊಲೀಸ್ನವ್ರು ಇಷ್ಟು ದಿವಸ ಇವ್ರನ್ನ ದಯವಿಟ್ಟು ಇನ್ನೊಂದು ಹೇಳ್ತಿದ್ರಲ್ಲ ನಾರಾಯಣ್ ಸ್ವಾಮಿ, ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು, ವಿಡಿಯೋಗಳು ತುಂಬಾ ಹರಿದಾಡ್ತಾ ಇದೆ, ನಾವು ಜೈಲ್ಗೆ ಹೋಗೋದಕ್ಕೂ ರೆಡಿ ಅಂತಿದ್ರಲ್ಲ, ಯಾಕೀಗ? ಅಲ್ಲ, ನನ್ನ ಪ್ರಕಾರ ನೋಡಿ ಸರ್, ಪೊಲೀಸ್ನವರು ಕೂಡ ಇವ್ರ ಮೇಲೆ ಇಷ್ಟು ದಿವಸ ನೋಟಿಸ್ ಕೊಟ್ಟರು ಕೂಡ ಬಂದಿಲ್ಲ ಅಂದಾಗ ಇವ್ರ ಮೇಲೆ ಕೋರ್ಟ್ ಮುಖಾಂತರ, ಕಾನೂನು ಮುಖಾಂತರ ನಾವು ವಾರೆಂಟ್ ಇಶ್ಯೂ ಮಾಡಿಸ್ಬಿಟ್ಟು ಇವ್ರನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋದೇ ಪ್ರಾಪರ್. ಹಾಗಾಗಿ ಹೈಕೋರ್ಟ್ ಅಲ್ಲಿ ಕೂಡ ಅಷ್ಟು ಈಸಿಯಾಗಿ ಇವರು ಹೇಳಿದ ತಕ್ಷಣ ರಿಟ್ ಪಿಟಿಷನ್ ಫೈಲ್ ಮಾಡಿದ ತಕ್ಷಣ ಇದನ್ನ ಒಪ್ಕೊಳ್ಳುತ್ತೆ ಅಂತ ಖಂಡಿತ ಇಲ್ಲ. ಯಾಕಂದ್ರೆ ಅವ್ರು ಕರೀತಾ ಇರೋದು ಇನ್ವೆಸ್ಟಿಗೇಷನ್ ಕೋಪರೇಟ್ ಮಾಡ್ಬೇಕು ಅಂತ ಕೋರ್ಟ್ ಕೂಡ ಹೇಳುತ್ತೆ. ಹಿನ್ನೆಲೆಯಲ್ಲಿ ನಾನು ಈಗ ಕಾನೂನಾತ್ಮಕವಾದಂಥ ವಿಚಾರವನ್ನ ನಿಮಗೆ ಪ್ರಶ್ನೆ ಕೇಳ್ತೇನೆ. ಓಕೆ, ಈಗ ಇವರು ಇಷ್ಟೆಲ್ಲ ಹೇಳ್ಕೊಂಡು ಬಂದಿದ್ದಾರೆ, SIT ಕೂಡ ಇಷ್ಟು ದಿವಸ ತನಿಖೆ ಮಾಡ್ಕೊಂಡು ಬಂದಿದೆ. ಈಗ ಇರುವಂಥದ್ದು ಅಲ್ಲಿ BNSS 183 ಕನ್ಫೆಷನ್, ಅದರ ಆಧಾರದಲ್ಲಿ SIT ತನಿಖೆಯನ್ನ ಮಾಡಿ ನೋಟಿಸ್ ಕೊಟ್ಟಿರೋದು. ಇದನ್ನ ರದ್ದು ಮಾಡಿ ಅಂತ ಹೇಳಿ, ಜೊತೆಗೆ ಮತ್ತೊಂದು ಷಡ್ಯಂತ್ರದ ವಿಚಾರವಾಗಿ ಪ್ರಕರಣವನ್ನು ಕೂಡ ರದ್ದು ಮಾಡಿ ಅಂತೇಳಿ ಕೋರ್ಟ್ ಸೂಚನೆ ಕೊಡಬೇಕು ಅಂತ ಹೇಳಿದಾರಲ್ವಾ. ಇವರು ಕೋರ್ಟ್ಗೆ ಹೋಗಿ FIR ಮಾಡಿಸಿದ್ದು ಅಲ್ವಾ. ಈಗ FIR ರದ್ದು ಮಾಡಿ ಅಂತ ಹೇಳಿದ್ದು ಕೋರ್ಟ್ಗೆ ಹೋದ್ರೆ ಅದು ಹೇಗೆ ಕಾನೂನಾತ್ಮಕವಾದಂತ ಹೋರಾಟ ಹೇಗಿರುತ್ತೆ? 183 ಸ್ಟೇಟ್ಮೆಂಟ್ ಕೊಟ್ಟಿರೋದು ಇವ್ರು ಯಾರು ಅಲ್ವಲ್ಲ. ಅಲ್ಲ ಚಿನ್ನಯ್ಯ ಕೊಟ್ಟಿರೋದು. ಕರೆಕ್ಟ್ ಅಲ್ವಾ? ಚಿನ್ನಯ್ಯ ಕೊಟ್ಟಿರೋ 183 ಸ್ಟೇಟ್ಮೆಂಟ್ ಅದ್ರೊಳಗಡೆ ಕಂಟೆಂಟ್ ಏನಿದೆ ಅಂತ ಕೋರ್ಟಿಗೆ ಗೊತ್ತಿರುತ್ತೆ, ಇನ್ವೆಸ್ಟಿಗೇಷನ್ ಮಾಡೋ ಆಫೀಸರ್ಗೆ ಗೊತ್ತಿರುತ್ತೆ. ಇವ್ರಿಗೆ ಅದು ಹೇಗ್ ಗೊತ್ತಾಯ್ತು? ಸೊ 183 ಸ್ಟೇಟ್ಮೆಂಟ್ ಕೊಡೋದಕ್ಕೆ ಸ್ಕ್ರಿಪ್ಟ್, ಡ್ರಾಫ್ಟ್ ಎಲ್ಲ ಆಗಾರ ಇವರೇ ಮಾಡ್ಸಿದಾರಾ? ಸೊ ಇವ್ರಿಗೆ ಅದ್ರಲ್ಲಿ ಏನೋ ಒಂದಿದೆ ಕಂಟೆಂಟ್, ಇಂಥದ್ ನಮ್ಮ ಹೆಸರಿಲ್ಲ, ನಮ್ಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅನ್ನೋದಾದ್ರೆ ಅದ್ರಲ್ಲಿ ಏನಿದೆ ಅಂತ ಇವ್ರಿಗೆ ಗೊತ್ತಾಗಿರ್ಬೇಕು. ಇವ್ರಿಗೆ ಗೊತ್ತಾಗಿದೆ ಅನ್ನೋದಾದ್ರೆ ಅದು ತಪ್ಪಲ್ವಾ? 183 ಸ್ಟೇಟ್ಮೆಂಟ್ ನ ಯಾವಾಗ್ಲೂ ಇವಾಗ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಹೇಳಿರ್ತಾರೆ, ಅದು ಪೊಲೀಸ್ ಒಂದು ಕಾಪಿ ಕೊಡ್ತಿರ್ತಾರೆ, ಇನ್ವೆಸ್ಟಿಗೇಷನ್ ಅದ್ರ ಆಧಾರದ ಮೇಲೆ ನಡೆಯುತ್ತೆ. ಇವ್ರಿಗೆ ಹೇಗ್ ಗೊತ್ತಾಗತ್ತೆ? ಅರೆಸ್ಟ್ ಆಗೋ ಸಾಧ್ಯತೆ ಇದೆ ಅಂತ ಇವ್ರು ಹೆಂಗೆ ಡಿಸೈಡ್ ಮಾಡ್ಕೊಂಡು? ಸೊ ಕಳ್ಳನ್ ಮನ್ಸು ಉಳ್ಳುಳ್ಗೆ ಅಂತ ಇವ್ರಿಗೆ ಏನಾಗಿರುತ್ತೆ, ಇವ್ರಿಗೆ ಗೊತ್ತಿದೆ, ಇವ್ರು ಮಾಡಿರ್ತಕ್ಕಂಥ ಎಲ್ಲಾ ಗೋಲ್ಮಾಲ್ಗಳು, ಎಲ್ಲಾ ಷಡ್ಯಂತ್ರಗಳು ಇವ್ರಿಗೆ ಗೊತ್ತಿರೋದ್ರಿಂದ ನಾನು ಹೋದ್ರೆ ಅರೆಸ್ಟ್ ಆಗಬಹುದು ಅನ್ನೋ ಒಂದು ಆಲೋಚನೆ ಇವ್ರಿಗೆ ಬಂದಿರೋದ್ರಿಂದ ಈ ರೀತಿ ಪಿಟಿಷನ್ ಫೈಲ್ ಮಾಡಿದ್ದಾರೆ. ಇಲ್ಲದ ಭಯ ಈಗ ಯಾಕೆ ಶುರುವಾಯ್ತು ನಾರಾಯಣ ಸ್ವಾಮಿ? ಭಯ ನಾವು ಅರೆಸ್ಟ್ ಆಗ್ಬಿಡ್ತೀವಿ ಅಂತ ತಪ್ಪು ಮಾಡಿರೋರಿಗೆ ಶುರುವಾಗುತ್ತೆ. ಅವ್ರಿಗೆ ನಾವು ತಪ್ಪು ಮಾಡಿದೀವಿ ಅಂತ ಅನಿಸ್ತಾ ಇರ್ಲಿಲ್ವಾ? ಅಲ್ಲ, ಕೊನೆಯವರೆಗೂ ಕೊನೆಯವರೆಗೂ ಪ್ರಯತ್ನ ಪಟ್ಟು ಯಾರ ಮೇಲೆ ಗೂಬೆ ಕೂರಿಸಬಹುದು, ಏನಾದ್ರು ದಿಕ್ಕು ಬದಲಾಗ್ಬೋದಾ, ಇನ್ವೆಸ್ಟಿಗೇಷನ್ ಬೇರೆ ದಿಕ್ಕಿಗೆ ಇನ್ನೂ ಒಬ್ರು ಯಾರಾದ್ರೂ ಸುಜಾತಾ ಭಟ್ ಅಂತವ್ರು, ಚಿನ್ನನ್ ಅಂತವ್ರು ಸಿಗ್ತಾರೆ ಅಂತ ಹುಡುಕ್ತಾ ಇದ್ರ ನಿಮ್ಮ ಪ್ರಕಾರ? ಸಿಗ್ಬೋದಾ? ಹೊಸ ಸ್ಟೋರಿಗಳೇನಾದ್ರು ಕ್ರಿಯೇಟ್ ಮಾಡ್ಬೋದಾ ಅಂತ ನೋಡ್ತಿರ್ತಾರೆ. ಆಮೇಲೆ 183 ಸ್ಟೇಟ್ಮೆಂಟ್ ಬೇರೆಯವ್ರು ಯಾರೋ ಕೊಟ್ಟಿರೋದನ್ನ ರದ್ದು ಮಾಡ್ಸೋಕೆ ಇವ್ರ ಕೈಲಿ ಆಗಲ್ಲ, ಕೋರ್ಟ್ ಕೂಡ ಒಪ್ಪೋದಿಲ್ಲ ಅನ್ನೋದು ನನ್ನ ಒಂದು ಭಾವನೆ ಒಬ್ಬ ವಕೀಲನಾಗಿ. ಅಂಡ್ ಜೊತೆಗೆ ಒಂದು ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ಇಷ್ಟು ದೊಡ್ಡ ವಿಚಾರ ಆಗಿದೆ, ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ರಾಂಗ್ ಮೆಸೇಜ್ ಹೋಗುತ್ತೆ. ಹಾಗಾಗಿ ಕೋರ್ಟ್ ಕೂಡ ಇದನ್ನ ಎಂಟರ್ಟೈನ್ ಮಾಡೋದಿಲ್ಲ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಇವಾಗ ಈ ತರ ಹೋಗಿ ಅವ್ರು ರದ್ದು ಕೇಳಿದಾಗ ಕೋರ್ಟ್ ಇದನ್ನ ರದ್ದು ಮಾಡ್ಬಿಟ್ರೆ ಏನಿದೆ ಅರ್ಥ? ಸೊ ಹಾಗಾಗಿ ಅಷ್ಟು ಈಸಿಯಾಗಿ ಇದು ರದ್ದಾಗೋದಿಲ್ಲ. ಕೋರ್ಟ್ ಇನ್ವೆಸ್ಟಿಗೇಷನ್ ಇವರೇ ಕೋರ್ಟ್ಗೆ ಹೋಗ್ತಾರೆ, FIR ಮಾಡಿಸಿ SIT ರಚನೆ ಮಾಡೋದಕ್ಕೆ ಸೂಚನೆ ಕೊಡಿ ಅಂತೇಳಿ. ಇವ್ರು ಹೇಳ್ದಂತೆ SIT ರಚನೆ ಆಯ್ತು, ಇವ್ರು ಹೇಳ್ದಂತೆ FIR ಆಯ್ತು. ಈಗ ಇವರೇ ಉಲ್ಟಾ ಹೊಡೆಯಕ್ಕೆ ಶುರು ಮಾಡವ್ರೆ, FIR ರದ್ದು ಮಾಡಿ. ಕರ್ನಾಟಕ ಗೌರ್ಮೆಂಟ್ ಸಪೋರ್ಟ್ ಮಾಡಲ್ಲ ಅಂತ ಕೇರಳ ಗೌರ್ಮೆಂಟ್ ಅಪ್ರೋಚ್ ಮಾಡ್ತಾರೆ ಇವರು.
ಸಿಎಂ ನ ಅಪ್ರೋಚ್ ಮಾಡ್ತಾರೆ. ಈಗೆಲ್ಲಾ ಮಾಡಿದಂತವ್ರು ಇವತ್ತು ನನಗೆ FIR ನ ರದ್ದು ಮಾಡಿ ಅಂತ ಕೇಳ್ತಾ ಇದಾರೆ ಅಂದ್ರೆ ಅರ್ಥ ಈಗ ಇದನ್ನ ಕ್ಲೋಸ್ ಮಾಡಿಸ್ಬಿಡೋಣ, ನೆಕ್ಸ್ಟ್ ಹೊಸ ಎಪಿಸೋಡ್ ಯಾವ್ದಾದ್ರು ಮಾಡೋಣ, ಹೊಸ ಪ್ಲಾನ್ಸ್ ಮಾಡೋಣ ಅಂತ. ನನ್ನ ಪ್ರಕಾರ ಅದಾಗಬಾರ್ದು. ಇದಕ್ಕೊಂದು ತಾರ್ಕಿಕ ಅಂತ್ಯ ಬರ್ಬೇಕು. ಆಮೇಲೆ SIT ಅವ್ರು ಕೂಡ ಇದಕ್ಕೊಂದು ರಿಪೋರ್ಟ್ ಏನಾಗಿದೆ ಇವತ್ತಿನವರೆಗೂ ಇನ್ವೆಸ್ಟಿಗೇಷನ್ ಅದನ್ನ ಫಾಸ್ಟ್ ಆಗಿ ಕೊಡ್ಬೇಕು. ಏನೇನೆಲ್ಲ ಆಗಿದೆ ಮಾಧ್ಯಮಗಳ ಮುಖಾಂತರ ಕೋರ್ಟ್ ಮುಂದೆಗಡೆ ಅದನ್ನ ಕೊಡ್ಬೇಕು. ಅವ್ರು ಒಂದು ಇಂಟ್ರೀಮ್ ರಿಪೋರ್ಟ್ ಅನ್ನ ಕೊಡ್ಬೇಕು. ಅವ್ರು ಕೊಡದೆ ಇಷ್ಟು ತಡ ಮಾಡ್ತಾ ಇರೋದು ನನ್ನ ಪ್ರಕಾರ ಇದೆಲ್ಲದಕ್ಕೂ ಕೂಡ ದಾರಿ ಆಗ್ತಾ ಇದೆ. ಒಂದು ಮಾತು ಹೇಳ್ತೀನಿ, ನೀವು ಕೂಡ SIT ಗೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ. ಹೌದೌದು. ನಾನು 70 ದಿನ ಅಲ್ಲೇ ಇದ್ದು SIT ಕಚೇರಿ ಹೊರಭಾಗದಲ್ಲೇ ಇದ್ದು ರಿಪೋರ್ಟ್ ಅನ್ನ ಮಾಡಿದ್ದೀನಿ. SIT ಇವತ್ತು ತಾರ್ಕಿಕ ಅಂತ್ಯಕ್ಕೆ ಇವತ್ತು ಇವ್ರಿಗೆ ನಾವು ಅರೆಸ್ಟ್ ಆಗ್ಬಿಡ್ತೀವಿ ಅನ್ನುವ ಭಯ ಉಟ್ಕೊಂಡಿದ್ಯಲ್ಲ, ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆಯಲ್ಲ, ರಿಟ್ ಅರ್ಜಿ, ಅದಕ್ಕೆ ಕಾರಣ ಏನು ಗೊತ್ತಾ? SIT ಅವರು ಇಲ್ಲಿವರೆಗೂ ಮಾಡಿಕೊಂಡು ಬಂದಂತಹ ಆ ತನಿಖೆಯ ಒಂದು ವಿಚಾರ, ತನಿಖೆಯ ಹಾದಿ, ಇದಕ್ಕೋಸ್ಕರ ಇವತ್ತು ನೋಡಿ ಒಂದು ತಾರ್ಕಿಕವಾದಂತಹ ಅಂತ್ಯ ಕಾಣಬೇಕು ಅಂತಂದ್ರೆ ಸಡನ್ ಆಗಿ ಅದನ್ನ ಕಂಡುಕೊಳ್ಳೋದಕ್ಕಾಗೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ SIT ತನಿಖೆ ಬಗ್ಗೆ ನಿಜಕ್ಕೂ ಕೂಡ ನಾನು ಹೇಳ್ತಿಲ್ಲ, ಹ್ಯಾಟ್ಸ್ ಆಫ್. ಆ ಮಳೆ, ಆ ಕಾಡು, ಆ ಮಣ್ಣು, ಅದ್ರಲ್ಲೂ ತನಿಖೆ ಮಾಡಿ ಇವತ್ತು ಈ ಹಂತಕ್ಕೆ ಬಂದು ತಲುಪಿದ್ದಾರೆ. ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಇದೆ. ನಾನು SIT ಅವ್ರನ್ನ ಖಂಡಿತ ದೂರೋದಿಲ್ಲ. ನಾನ್ ಹೇಳ್ತಾ ಇರೋದಂದ್ರೆ ರಿಪೋರ್ಟ್ ಏನ್ ಕೊಡ್ತೀರಾ ಸ್ವಲ್ಪ ಫಾಸ್ಟ್ ಆಗಿ ಕೊಡಿ. ಅವಾಗ ಏನಾಗುತ್ತೆ, ಈ ತರ ಡೈಲ್ಯೂಟ್ ಮಾಡೋದಕ್ಕೆ ಈ ತರ ಇವರೆಲ್ಲ ಷಡ್ಯಂತ್ರಗಳು ಮಾಡ್ತಾರಲ್ಲ, ಕೋರ್ಟ್ ಅಪ್ರೋಚ್ ಮಾಡುವಂತದ್ದು, ಮತ್ತೊಂದ್ ಬೇರೆ ಮಾರ್ಗಗಳು ಹುಡ್ಕೊಳ್ಳೋದು ತಪ್ಪತ್ತೆ. ಎಲ್ಲರೂ ಕೂಡ ಇದನ್ನೇ ಕೇಳ್ತಾರೆ, ಸ್ವಲ್ಪ ರಿಪೋರ್ಟ್ ಬೇಗ ಕೊಡಿ ಅಂತೇಳಿ. ಅದನ್ನ ಪ್ರಾಕ್ಟಿಕಲ್ ಆಗಿ ಅವರಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿರೋರು ಇದಾರಲ್ಲ, ಅವರು ಗೊತ್ತು ಎಷ್ಟು ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದು ಲ್ಯಾಬ್ ರಿಪೋರ್ಟ್ ಬರಬೇಕು ಅಂದ್ರೆ, ಒಂದು ವಿಧಿವಿಜ್ಞಾನದ ರಿಪೋರ್ಟ್ ಬರಬೇಕು ಅಂತಂದ್ರೆ, ಅಥವಾ ಯಾವುದೋ ಒಂದು ಡಾಕ್ಯುಮೆಂಟ್ ಅನ್ನು ತೆಗಿಬೇಕು ಅಂತಂದ್ರೆ, ಇಟ್ಸ್ ನಾಟ್ ಅ ಈಸಿ ಟಾಸ್ಕ್, ಇಟ್ಸ್ ಅ ಟಫ್ ಟಾಸ್ಕ್. ಆದ್ರೆ ಏನಾಗುತ್ತೆ, ಇದೆಲ್ಲ ಬಹಳ ಸೂಕ್ಷ್ಮವಾದಂತ ವಿಚಾರ, ಧಾರ್ಮಿಕವಾದಂತ ವಿಚಾರ, ಜನಗಳ ಭಾವನೆಗಳಲ್ಲಿ ಬಹಳ ಧಕ್ಕೆ ಆಗಿರ್ತಕ್ಕಂಥ ವಿಚಾರ. ಇದನ್ನ ತುಂಬಾ ಪ್ರಿವಿಲೇಜ್ ಆಗಿ ತಗೊಂಡು ಇದನ್ನ ಒಂದು ಟಾಪ್ ಪ್ರಿಯಾರಿಟಿ ಆಗಿ ತಗೊಂಡು ಇಟ್ಕೊಂಡು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ಪ್ರಕರಣಗಳಲ್ಲೂ ನಾವು ಒಂದೇ ತರ SIT ತನಿಖೆ ಮಾಡೋ ಟೈಮಲ್ಲೂ ಕೂಡ ಡಿಸ್ಟರ್ಬ್ ಮಾಡೋ ಕೆಲಸಗಳಾಯ್ತು. 35ಕ್ಕೂ ಹೆಚ್ಚು ಪಿಟಿಷನ್ಗಳು ಹೇಗ್ ಮಾಡ್ಬೇಕು ಹೇಳಿ SIT ಅವರು? ಅಲ್ಲಿ ತನಿಖೆ ಮಾಡಂತ ಆಫೀಸರ್ಗಳ ಮೇಲೆ ಕೂಡ ಇವ್ರು ಅಲಿಗೇಷನ್ಸ್ ಗಳು ಮಾಡಿದ್ರು. ಅದೆಲ್ಲ ಮಾಡಿದಾರ, ದಾರಿ ತಪ್ಪಿಸುವಂತ ಕೆಲಸಗಳು ಅದೆಲ್ಲ ಮಾಡಿದ್ದಾರೆ. ಯಾಕಂದ್ರೆ ಇವ್ರು ಬಾಯಿ ಬಿಟ್ರೆ ಹೊಲ್ಸ್ ಮಾತಾಡ್ತಾರೆ. ಇವ್ರು ಯಾರು ಕೂಡ ಬಾಯಲ್ಲಿ ಬರೋ ಮಾತುಗಳು ಒಂದು ಕೂಡ ಕರೆಕ್ಟ್ ಇರೋದಿಲ್ಲ. ಹಂಗಾಗಿ ಎಲ್ಲ ಖಂಡಿತ ಇದು ಜನಗಳಿಗೆ ಗೊತ್ತಾಗಿದೆ. ಇವತ್ತು ಜನಗಳಿಗೆ ಗೊತ್ತಾಗಿದೆ, ಜನಗಳಿಗೂ ಇವರ ಷಡ್ಯಂತ್ರಗಳಿಗೂ ಅರ್ಥ ಆಗಿದೆ. ಬಟ್ ಏನಂದ್ರೆ ಇವ್ರಿಗೆ ಬರ್ತಾ ಇರ್ತಕ್ಕಂಥ ಫಂಡಿಂಗ್ ನಿಂತೋಗಿದೆ, ಎಲ್ಲಾ ಸ್ಟಾಪ್ ಆಗಿದೆ. ಸೊ ಹಾಗಾಗಿ ಇವಾಗ ಬೇರೆ ಹೊಸ ಮಾರ್ಗಗಳು ಹುಡುಕ್ತಾರೆ. ಆ ಹೊಸ ಮಾರ್ಗ ಹುಡುಕೋದಕ್ ಬಿಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಯಾಕಂದ್ರೆ ಇವ್ರು ಹೊಸದಾಗಿ ಬರ್ತಾರೆ, ಹೊಸ ಸ್ಟೋರಿ ತರ್ತಾರೆ. ಇವತ್ ನೋಡಿ, ಇಷ್ಟು ದಿವಸ ಆ ಗುಡ್ಡ, ಈ ಗುಡ್ಡ, ಬಂಗ್ಲಾ ಗುಡ್ಡ, ನೇತ್ರಾವತಿ ದಡ ಅಂತ ಇದ್ರು. ನೆಕ್ಸ್ಟ್ ಇನ್ನೆಲ್ಲೋ ಧರ್ಮಸ್ಥಳದ ಮಧ್ಯದಲ್ಲಿ ಅಂತ ಬರ್ತಾರೆ ಇವ್ರು. ಇವ್ರು ಸರಿ ಇಲ್ಲ. ಇವರ ಷಡ್ಯಂತ್ರಗಳಿದೆಯಲ್ಲ, ಇದಕ್ಕೊಂದು ಅಂತ್ಯ ಇಲ್ಲ. ಅಂತ್ಯ ಆಗ್ಬೇಕು ಅಂದ್ರೆ ಆದಷ್ಟು ಬೇಗ ತನಿಖೆ ತ್ವರಿತವಾಗಿ ಮುಗಿಸ್ಬಿಟ್ಟು ಚಾರ್ಜ್ ಶೀಟ್ ಫೈಲ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ಅಷ್ಟ್ ಬಿಟ್ರೆ ಖಂಡಿತ SIT ಅವ್ರು ಮಾಡಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ ಇದೆಯಲ್ಲ, ನಾನು ಕೂಡ ಅವ್ರಿಗೆ ಶ್ಲಾಘಿಸ್ತೀನಿ, ಅವ್ರನ್ನ ಗೌರವಿಸ್ತೀನಿ. ಬಟ್ ಆದಷ್ಟು ಸ್ವಲ್ಪ ಬೇಗ ತೀರ್ಮಾನ ಮಾಡಿದನ್ನ ಇವ್ರಿಗೆ ತಾರ್ಕಿಕ ಅಂತ್ಯ ಬರೋದು. ಇಲ್ಲ ಈ ತರ ಕೋರ್ಟ್ಗೆ ಹೋಗ್ತಿರ್ತಾರೆ, ಸ್ಟೇ ತರ ಹೋಗ್ತಾರೆ. ನಾರಾಯಣ್ ಸ್ವಾಮಿ, ಇಷ್ಟು ದಿವಸ ಕಾದಿರೋರ್ಗೆ ಇನ್ನೊಂದು ವಾರ ವೇಟ್ ಮಾಡಕ್ ಆಗೋದಿಲ್ವಾ? ಖಂಡಿತ. ಈಗ ಒಂದು ಪ್ರಶ್ನೆ, ಈಗ ಅವರು ಕಾನೂನಾತ್ಮಕವಾದಂತ ಹೋರಾಟಕ್ಕೆ ಮುಂದಾಗಿದ್ದಾರೆ, ಅದು FIR ರದ್ದತಿ ಕೋರಿ. ನೀವು ಕೂಡ ಹಿರಿಯ ವಕೀಲರಾಗಿರುವಂತ ಹಿನ್ನೆಲೆಯಲ್ಲಿ ನೀವೇನಾದ್ರು ಕಾನೂನು ಹೋರಾಟಕ್ಕೆ ಮುಂದಾಗ್ತೀರಾ ಈ ವಿಚಾರವಾಗಿ? ಅಲ್ಲ, ಇದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ಕೇಳ್ತಾರೆ, ರದ್ದತಿ ಕೇಳ್ತಾ ಇದ್ದಾರೆ. ನಾವು ರದ್ದು ಮಾಡಿ ಅಂತ ನಾವು ಕೇಳೋದು ಅವಶ್ಯಕತೆ ಇಲ್ಲ. ಅಲ್ಲ, ರದ್ದು ಮಾಡ್ಬೇಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಕೋರ್ಟ್ಗೆ ಅಷ್ಟು ಒಂದು ಜ್ಞಾನ, ಅದ್ರ ಬಗ್ಗೆ ತಿಳುವಳಿಕೆ ಖಂಡಿತ ಇರುತ್ತೆ. ಕೋರ್ಟ್ ಖಂಡಿತ ನನ್ನ ನಾಲೆಡ್ಜ್ ಪ್ರಕಾರ ಖಂಡಿತ ಇದನ್ನ ರದ್ದು ಮಾಡೋದಿಲ್ಲ. ಕೋರ್ಟ್ ಹೇಳುತ್ತೆ ಹೋಗಿ ಇನ್ವೆಸ್ಟಿಗೇಷನ್ ಕೋಪರೇಟ್ ಮಾಡಿ ಅಂತ ಹೇಳುತ್ತೆ. ಜೊತೆಗೆ ಮ್ಯಾಕ್ಸಿಮಮ್ ಹೇಳಿದ್ರೆ ಇವ್ರನ್ನ ಅರೆಸ್ಟ್ ಮಾಡ್ಬೇಡಿ ಅಂತ ಒಂಥರ ಇಂಟ್ರೀಮ್ ರಿಲೀಫ್ ತರ, ಬೇಲ್ ತರ ಕೊಡಬಹುದು. ಬಿಟ್ರೆ ಅವ್ರೇನಾದ್ರು ಅದು ಅಪ್ಲಿಕೇಶನ್ ಹಾಕಿದ್ರೆ ಅದನ್ನ ಬಿಟ್ರೆ ನೀವು ಇದನ್ನ ರದ್ದೆಲ್ಲ ಮಾಡೋದು ಖಂಡಿತ ಇದು ನನ್ನ ಪ್ರಕಾರ ದೂರದ ಮಾತು ಇದು. ಹಂಗಾಗಿ ಅದ್ರ ಅವಶ್ಯಕತೆ ಬೀಳೋದಿಲ್ಲ. ಕೋರ್ಟ್ ಇದಕ್ಕೆ ಸರಿಯಾದ ತೀರ್ಮಾನ ತಗೊಳುತ್ತೆ. ಯಾಕಂದ್ರೆ ಕೋರ್ಟ್ ಇಂಥ ಪ್ರಕರಣಗಳು ಹಲವಾರು ನೋಡ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಕೋರ್ಟ್ ಖಂಡಿತ ಇದನ್ನ ರದ್ದು ಮಾಡೋದಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಇವ್ರನ್ನ ಅರೆಸ್ಟ್ ಮಾಡ್ಬೇಡಿ, ಇವ್ರ ಇನ್ವೆಸ್ಟಿಗೇಷನ್ ಕೋಪರೇಟ್ ಮಾಡಿ ಅಂತ ಇವ್ರಿಗೆ ಡೈರೆಕ್ಷನ್ಸ್ ಕೊಟ್ಟು ಅರೆಸ್ಟ್ ಮಾಡ್ಬೇಡಿ ಅಂತ ಹೇಳ್ಬಹುದು ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಖಂಡಿತ ಇದನ್ನ ರದ್ದು ಮಾಡಕ್ಕೆಲ್ಲ ಆಗೋದಿಲ್ಲ. ಹಂಗಾಗಿ ಅದ್ರ ಅವಶ್ಯಕತೆ ಬೀಳಲ್ಲ. ಖಂಡಿತ ಅಂತ ಅವಶ್ಯಕತೆ ಬಿದ್ರೆ ಖಂಡಿತ ಫೈಲ್ ಮಾಡ್ತೀವಿ. ಈ ಬುರುಡೆ ಗ್ಯಾಂಗ್ ಈಗಾಗಲೇ ಹೆದರ್ಕೊಂಡಿದೆ ಅನ್ನೋದು ಗೊತ್ತು, ಬಂಧನದ ಭೀತಿ ಶುರುವಾಗಿದೆ ಅನ್ನೋದು ಗೊತ್ತು. ಹಾಗಾಗಿ ರಿಟ್ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕನ್ಫರ್ಮ್. ಆದ್ರೆ ಕಂಪ್ಲೇಂಟ್ ಕೊಟ್ಟಿದ್ದು ಚಿನ್ನಯ್ಯ, FIR ದಾಖಲಾಗಿರೋದು ಚಿನ್ನಯ್ಯನ ಥ್ರೂ.
ಈಗ ಈ ಬುರುಡೆ ಗ್ಯಾಂಗ್ ಯಾವ ಆಧಾರದಲ್ಲಿ ಹಾಗಾದ್ರೆ ಪ್ರಕರಣದ ರದ್ದು ಕೇಳಿರೋದು? ಈ ಹೊಸ ನಾಟಕ ಸ್ಟಾರ್ಟ್ ಆಯ್ತಲ್ಲ, ಪ್ರಕರಣದ ರದ್ದು ಕೋರಿರುವ ರಿಟರ್ಜಿಯನ್ನ ಸಲ್ಲಿಕೆ ಮಾಡುವಂತ ಬೃಹನ್ನಾಟಕ, ಇದನ್ನ ಶುರು ಮಾಡ್ಕೊಳ್ಳೋದಕ್ಕೆ ಗ್ಯಾಂಗ್ ಕೊಟ್ಟಿರುವಂತ ಕಾರಣಗಳು ಏನೇನು? ಆ ರಿಟರ್ಜಿಯ ಸಂಪೂರ್ಣ ವಿವರ ರಿಪಬ್ಲಿಕ್ ಕನ್ನಡದಲ್ಲಿ. ಯಾವ ಆಧಾರದಲ್ಲಿ ಹಾಗಾದ್ರೆ ಈ ಬುರುಡೆ ಗ್ಯಾಂಗ್ ಪ್ರಕರಣವನ್ನ ರದ್ದು ಮಾಡಿ ಅಂತ ಕೇಳೋದಕ್ಕೆ ಸಾಧ್ಯ? ಇವರ ಹೆಸರು ಪ್ರಕರಣದಲ್ಲಿ ಆಗಿರ್ಬೋದು ಅಥವಾ FIR ಅಲ್ಲಿ ಆಗಿರ್ಬೋದಿಲ್ಲ, ನಮಗೂ ಅದಕ್ಕೂ ಯಾವುದೇ ಸಂಬಂಧವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿದಂಥ ಇಡೀ ಗ್ಯಾಂಗ್ ಈಗ ಪ್ರಕರಣದ ರದ್ದು ಕೋರಬೇಕು ಅಂತಂದರೆ ಒಂದು ಇವರು ಅರ್ಜಿದಾರರಾಗಿರಬೇಕು ಅಥವಾ ಅರ್ಜಿದಾರರಿಗೆ ಸಂಬಂಧಿಕರಾಗಿರಬೇಕು, ಅರ್ಜಿಯನ್ನು ಕೊಡಿಸಿದವರಂತ ಆಗಿರಬೇಕು, ಏನಾದರೂ ಒಂದು ಸಂಬಂಧ ಇರಲೇಬೇಕಲ್ವಾ? ಯಾವುದೇ ಸಂಬಂಧ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈಗ ಏಕಾಏಕಿಯಾಗಿ ಈ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ. ಗ್ಯಾಂಗ್ ವಿರುದ್ಧ ಈಗ FIR 39/2025 ಇದರ ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿರೋದು, ರದ್ದತಿಗೆ ಮನವಿ ಮಾಡಿರೋದು. ಅದರ ಅಡಿಯಲ್ಲಿ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಪೊಲೀಸರು ಸೂಕ್ತ ಪ್ರಕ್ರಿಯೆಯನ್ನ ಪಾಲಿಸಿಲ್ಲ ಅನ್ನುವಂಥದ್ದು ಈಗ ಇವ್ರು ಹೇಳ್ತಾ ಇರುವಂತಹ ವಿಚಾರ. ಬುರುಡೆ ಗ್ಯಾಂಗ್ ರಿಟ್ ಅರ್ಜಿಯಲ್ಲಿ ಇದೇ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿದೆ. ಯಾವಾಗ ಪ್ರಕರಣ ದಾಖಲಾಯಿತೋ ಆಗ ಪೊಲೀಸರು ಸೂಕ್ತ ಪ್ರಕ್ರಿಯೆಗಳನ್ನು ಪಾಲಿಸಿಲ್ವಂತೆ. ಅರ್ಜಿದಾರರಿಗೆ ಈಗಾಗಲೇ ಹಲವು ಸಲ ನೋಟಿಸನ್ನ ನೀಡಿದ್ದಾರೆ, ವಿಚಾರಣೆ ಕೂಡ ಕರೆದಿದ್ದಾರೆ, 100 ಗಂಟೆಗಳಿಗೂ ಅಧಿಕ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ. ಆದರೂ ಕೂಡ ಈಗ ಮತ್ತೆ ಯಾಕೆ ವಿಚಾರಣೆ ಹಾಗಾದ್ರೆ ಅನ್ನುವಂಥ ರೀತಿಯಲ್ಲಿ ಈಗ ರಿಟ್ ಅರ್ಜಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಮೆನ್ಷನ್ ಮಾಡಿದ್ದಾರೆ. ಆ ರಿಟ್ ಅರ್ಜಿಯಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದೀವಿ ನೋಡಿ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿಯವರೆಗೂ ಕೂಡ ನಮ್ಮನ್ನ ವಿಚಾರಣೆ ನಡೆಸಿದ್ದಾರೆ. BNS ಸೆಕ್ಷನ್ 35 ಇದರ ಅಡಿಯಲ್ಲಿ ನೋಟಿಸ್ ಅನ್ನ ವಾಟ್ಸಪ್ ಮಾಡಿದ್ದಾರೆ ನಮಗೆ. ಸುಪ್ರೀಂ ಆದೇಶದಂತೆ ಸೆಪ್ಟೆಂಬರ್ 35ರ ಅಡಿಯಲ್ಲಿ ದೈಹಿಕವಾಗಿ ನೋಟಿಸ್ ಕೊಡಬೇಕಾದ್ರೆ ಕೊಟ್ಟಿಲ್ಲ ಅನ್ನುವಂಥ ವಿಚಾರ. ಇನ್ನಿದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದವು. ಈಗ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಈಗ ಈ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಏನು ಕಾರಣ ಅನ್ನುವಂಥದ್ದು, ಅದರ ಜೊತೆಯಲ್ಲಿ ಅರ್ಜಿದಾರರು ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಆ ರಿಟ್ ಅರ್ಜಿಯಲ್ಲಿ ಕಂಪ್ಲೀಟ್ ಆಗಿ ಏನೇನಿದೆ ಅನ್ನುವಂಥದ್ದು ಅರವಿಂದ್. ಎಸ್ ಅಶ್ವಿನಿ, ಧರ್ಮಸ್ಥಳದಲ್ಲಿ ನೂರಾರು ಶವ ಹುಟ್ಟಿಟ್ಟಂತಹ ಪ್ರಕರಣ ಸಂಬಂಧಪಟ್ಟಂತೆ ಯಾರು ದೂರುದಾರರಿದ್ರು ಅವರೇ ಆರೋಪಿಗಳಾಗಿದ್ದರು. ಚಿನ್ನಯ್ಯ ಆ ಬಗೆಗೆ ಬಂಧನ ಕೂಡ ಆಗುತ್ತೆ. ಮುಖ್ಯವಾಗಿ 39/2025 ಈ ಒಂದು FIR ಅನ್ನು ರದ್ದು ಮಾಡಬೇಕು ಅಂತ ಈಗ ಬುರುಡೆ ಗ್ಯಾಂಗ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಪ್ರಮುಖವಾಗಿ 3 ವಿಚಾರಗಳಿಗಾಗಿ ಈಗ ಅವರು ಹೈಕೋರ್ಟನ್ನು ಮೊರೆ ಹೋಗಿರುವಂಥದ್ದು. ಪ್ರಮುಖವಾಗಿ ಅದರಲ್ಲಿ ಮುಖ್ಯವಾಗಿ ಚಿನ್ನಯ್ಯ ಕೊಟ್ಟಂತಹ ಆ ದೂರೇನಿತ್ತು ಆ FIR ಅನ್ನು ರದ್ದು ಮಾಡಬೇಕು. ಅದಲ್ಲದೆ SIT ಒಂದು ದೂರನ್ನು ದಾಖಲು ಮಾಡಿರುತ್ತೆ. ಅಂದರೆ ಷಡ್ಯಂತ್ರ ಆಗಿದೆ, ಧರ್ಮಸ್ಥಳದ ಕೇಸ್ನಲ್ಲಿ ಷಡ್ಯಂತ್ರ ಆಗಿದೆ ಅನ್ನುವಂಥ ಹಂತದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ ಹಾಗೆ ವಿಠಲ್ ಗೌಡ ಏನಿದ್ದಾರೆ ಇವರನ್ನ ಆರೋಪಿ ಮಾಡಿ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದಲ್ಲಿ SIT ಒಂದು FIR ಅನ್ನು ಮಾಡಿರುತ್ತೆ. ಆ ಬಗೆಗೆ 183 ಸೆಕ್ಷನ್ ಆ ಒಂದು ಸ್ಟೇಟ್ಮೆಂಟನ್ನು ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರ್ತಾರೆ ಚಿನ್ನಯ್ಯ, ಅಲ್ಲಿ ಅವರು ಮುಖ್ಯವಾಗಿ ಇವರ ಹೆಸರನ್ನು ಉಲ್ಲೇಖ ಮಾಡಿಲ್ಲ ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಅದಲ್ಲದೆ BNS ಸೆಕ್ಷನ್ 35ರ ಅಡಿಯಲ್ಲಿ ಏನು ಇವರು ನೋಟಿಸನ್ನು ಸರ್ವ್ ಮಾಡಿರ್ತಾರೆ ಈ ಬುರುಡೆ ಗ್ಯಾಂಗ್ಗೆ, ಅದರಲ್ಲಿ ಅವರು ಪ್ರಮುಖವಾಗಿ ಕಾನೂನಿನ ಪರಿಪಾಲನೆ ಮಾಡಿಲ್ಲ. ಅವರು ವಾಟ್ಸಪ್ ಮುಖಾಂತರ ಜೊತೆಗೆ ಇಮೇಲ್ ಮಾಡುವ ಮುಖಾಂತರ ನೋಟಿಸನ್ನು ಸರ್ವ್ ಮಾಡಿರ್ತಾರೆ. ಆ ರೀತಿ ಮಾಡಬಾರ್ದು ಅನ್ನುವಂಥದ್ದು ಈಗ ಆ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಅದರ ಅಡಿಯಲ್ಲಿ ಈಗ ಹೈಕೋರ್ಟನ್ನು ಮೊರೆ ಹೋಗಿರುವಂಥದ್ದು. ಒಂದು ನೋಟಿಸ್ ವಿಚಾರವಾಗಿ ಅವರೇನು ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿ ಸುಮಾರು 10 ದಿನಗಳ ಕಾಲ ಇಲ್ಲಿ ಅವಕಾಶ ಕೊಡಬೇಕು, ನಾವು ಒಂದು ಹೋರಾಟಗಾರರು ಅಂದರೆ ಸಾಮಾಜಿಕ ಹೋರಾಟಗಾರರು, ಸಂವಿಧಾನದಲ್ಲಿ ಮಾತನಾಡುವ ಹಕ್ಕಿದೆ, ಹಾಗಾಗಿ ನಮಗೆ ಅವರು ಕಾಲಾವಕಾಶ ಕೊಡಬೇಕಿತ್ತು, ಕೊಟ್ಟಿರಲಿಲ್ಲ ಅನ್ನುವಂಥ ಆರೋಪದಡಿ ಆ ನೋಟಿಸನ್ನ ತಡೆ ಹಿಡಿಯಬೇಕು ಅನ್ನುವಂಥ ಒಂದು ಅರ್ಜಿ. ಅದಲ್ಲದೆ ಈ ಒಂದು FIR ಏನಿರುತ್ತೆ ಅಂದರೆ ಷಡ್ಯಂತ್ರ ಆಗಿದೆ ಅನ್ನುವಂಥ ಹಂತದಲ್ಲಿ SIT ಅವರು ಮಾಡಿದಂಥ ಆ FIR ಏನಿದೆ ಅದನ್ನ ಕೂಡ ಸ್ಕ್ವಾಶ್ ಮಾಡಬೇಕು. ಅದಲ್ಲದೆ ಮುಖ್ಯವಾಗಿ ಕೊಟ್ಟಂಥ ದೂರ ಏನಿರುತ್ತೆ ಚಿನ್ನ ಎಂದು ಅದನ್ನು ಕೂಡ ಸ್ಕ್ವಾಶ್ ಮಾಡಬೇಕು ಅನ್ನುವಂಥ ಹಂತದಲ್ಲಿ ಈಗ ಯೂಟರ್ನ ತೆಗೆದುಕೊಂಡಿರುವಂಥದ್ದು. ಅಶ್ವಿನಿ, ನಾವು ಬುರುಡೆ ಗ್ಯಾಂಗ್ ಅಂತಂದಾಗ ಪ್ರಶ್ನೆ ಮಾಡಿದ್ವಿ, ನಮ್ಮನ್ನು ಬುರುಡೆ ಗ್ಯಾಂಗ್ ಅಂತಾರೆ ಅಂತೇಳಿ. ಆದರೆ ಇವತ್ತು ಜನನೇ ಹೇಳೋದಕ್ಕೆ ಶುರು ಮಾಡ್ತಾರೆ,
ಯಾಕೆ ಭಯ ಶುರುವಾಗಿರೋದು ನಿಮಗೆ? ನಾವು ಜೈಲಿಗೆ ಹೋಗೋದಕ್ಕೂ ಕೂಡ ಸಿದ್ಧ. ನಮ್ಮ ಹೋರಾಟದ ದಿಕ್ಕನ್ನು ತಪ್ಪಿಸುವ ಕೆಲಸಗಳು ಮಾಡ್ತಿದ್ದಾರೆ. ನಿಮ್ಮ ಹೋರಾಟದ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಯಾರೂ ಮಾಡಲಿಲ್ಲ. ಆಲ್ರೆಡಿ ನೀವೇ ದಿಕ್ಕು ತಪ್ಪಿ ಬಂದು ಹೋರಾಟಕ್ಕೆ ಧುಮುಕಿದ್ರಿ ಅನ್ನೋದು ಸ್ಪಷ್ಟ. ಹಿರಿಯ ವಕೀಲರಾಗಿರುವಂಥ ನಾರಾಯಣ ಸ್ವಾಮಿ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ಮತ್ತೊಮ್ಮೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾರಾಯಣ ಸ್ವಾಮಿ ಅವರು ಈಗ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಧುಮುಕಿದ್ದಾರೆ ಅಂತಂದಮೇಲೆ ಒಂದು ವಿಚಾರ, ಒಂದು ಡೌಟ್ ಬರ್ತಾ ಇರೋದು ನಾರಾಯಣ ಸ್ವಾಮಿ. ಈಗ ನೋಡಿ, ಚಿನ್ನಿಯನ ಸ್ಟೇಟ್ಮೆಂಟ್ 163 ಸ್ಟೇಟ್ಮೆಂಟ್ ಆಧರಿಸಿ FIR ಆಗಿದ್ದು, ಅದನ್ನು ರದ್ದತಿ ಕೋರಿ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಚಿನ್ನಿಯನ BNSS 183 ಕನ್ಫೆಷನ್ನ ಆಧರಿಸಿ ನೋಟಿಸ್ ಕೊಟ್ಟಿರೋದು ವಿಚಾರಣೆಗೆ ಬನ್ನಿ ಅಂತೇಳಿ. ಅದನ್ನು ಕೂಡ ರದ್ದು ಮಾಡಬೇಕು, ನೋಟಿಸನ್ನು ಕೊಡೋಕ್ಕೆ ಹೇಳಬಾರ್ದು ಅಂತೇಳಿ ಅದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ನ್ಯಾಯಾಧೀಶರ ಮುಂದೆ ಕೊಟ್ಟಿರುವಂಥ ಹೇಳಿಕೆಯನ್ನು ಆಧರಿಸಿ SIT ತನಿಖೆ ಮಾಡ್ತದೆ, FIR ಅನ್ನು ಮಾಡಿದೆ. ಈಗ ಅದೇ ನ್ಯಾಯಾಲಯಕ್ಕೆ ಅವರು ಹೋಗಿರುವಂಥದ್ದು ರದ್ದು ಮಾಡಿ ಅಂತೇಳಿ. ಇದು ಹೇಗೆ ಅಂತ ಒಂದು ಸ್ವಲ್ಪ ಅರ್ಥ ಮಾಡಿಸ್ಬೋದಾ ನಮಗೆ? ಅಪ್ರೋಚ್ ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ನಾನು ಕೂಡ ಡಿಸ್ಕಷನ್ ಮಾಡಿದ್ದೀನಿ ತಮ್ಮದೇ ಮಾಧ್ಯಮದಲ್ಲಿ. ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಹೋಗಿ ಕೇಳಿದ್ರು. ಜೊತೆಗೆ ನ್ಯಾಯಾಲಯದಲ್ಲಿ ಇದೇ ಚಿನ್ನಯ್ಯನ್ಗೆ ಏನ್ ಹೇಳ್ಬೇಕು, ಏನ್ ಹೇಳ್ಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಇವ್ರುಗಳೇ ಎಲ್ಲ ಚಿನ್ನಯ್ಯನ ಕರ್ಕೊಂಡ್ಬಂದು ಸ್ಟೇಟ್ಮೆಂಟ್ಗಳು ಕೊಡ್ಸಿರ್ತಕ್ಕಂಥದ್ದು. ಅದಕ್ಕೆ ಹಲವಾರು ವಕೀಲರ ತಂಡಗಳನ್ನ ಮುಂದೆ ಬಿಟ್ಟು ನ್ಯಾಯಾಲಯದಲ್ಲಿ ಕರ್ಕೊಂಡೋಗಿ, ಆಮೇಲೆ ಹಲವಾರು ಜನ ಆ ಚಿನ್ನಯ್ಯನ್ಗೆ ಸೆಕ್ಯೂರಿಟಿ ಕೊಟ್ಕೊಂಡು ಒಳ್ಳೊಳ್ಳೆ ಕಾರ್ಗಳಲ್ಲಿ ಕರ್ಕೊಂಡೋಗಿ ಇವ್ರುಗಳೇ ಎಲ್ಲ ಮಾಡಿರ್ತಕ್ಕಂಥದ್ದು. ಇವರೇ ಎಲ್ಲ ಅಪ್ರೋಚ್ ಮಾಡಿ ಇವತ್ತು ಒಂದು ಹೆಣ್ಮಗುಗೆ ನ್ಯಾಯ ಕೊಡಿಸ್ತೀನಿ, ಆಮೇಲೆ ಅಲ್ಲಿ ಎಷ್ಟೋ ಜನಕ್ಕೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದಂತ ಮಹಾನ್ ಭಾವರುಗಳು ಇವರು. ಈಗ ನೀವ್ ಹೇಳಿ, ಯಾರಾದ್ರೂ ಧರ್ಮಸ್ಥಳದ ಪರವಾಗಿ ಅಥವಾ ಏನಾದ್ರೂ ಒಂದು ಮಾತಾಡದೆ ಇವರು ನಿಮ್ಗೆ ಯಾರು ಅಕ್ಕ ತಂಗಿದಿರಿಲ್ವಾ, ನಿಮ್ಗೆ ಯಾರು ಇಲ್ವಾ, ನಿಮ್ಗೆ ಅಪ್ಪ ಅಮ್ಮ ಇಲ್ವಾ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ರು. ಇವತ್ತು ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕಾದಂತ ಉದ್ದೇಶ ಇವ್ರಿಗೆ ಇದ್ದಿದ್ರೆ ರದ್ದತಿ ಯಾಕೆ ಕೋರ್ತಾರೆ ಇವರು? ಇವ್ರಿಗೆ ರದ್ದತಿ ಕೋರುವಂತ ಅವಶ್ಯಕತೆ ಏನಿದೆ? ಯಾಕಂದ್ರೆ ಇವ್ರಿಗೆ ಗೊತ್ತಿದೆ ಯಾವ್ದು ಕೂಡ ಅಲ್ಲಿ ಯಾವ್ದೇ ರೀತಿಯ ಅಪರಾಧಗಳು ನಡೆದಿರ್ಲಿಲ್ಲ. ಇವ್ರಿಗೆ ಉದ್ದೇಶ ಇದ್ದಿದ್ದು ಧರ್ಮಸ್ಥಳವನ್ನ, ಅಲ್ಲಿನ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಇವ್ರದೇ ಆದ ಒಂದು ಗ್ರೂಪ್ಗಳನ್ನ ಮಾಡಿ ಒಂದು ತಂಡಗಳನ್ನ ಇವ್ರು ರಚನೆ ಮಾಡ್ಕೊಂಡು ಅದ್ರ ಪ್ರಕಾರ ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸ್ಬೇಕು ಅಂತ ಪ್ರಯತ್ನ ಪಟ್ರು. ಅದು ಎಲ್ಲ ವಿಫಲ ಆಗಿದೆ. ಹಾಗಾಗಿ ಆಮೇಲೆ ಜನಗಳಿಗೂ ಕೂಡ ಇವತ್ತು ಗೊತ್ತಾಗಿದೆ, ಒಂದು ಅವೇರ್ನೆಸ್ ಬಂದಿದೆ. ಈಗ ಹಾಗಾಗಿ ಏನಾಗ್ತಾ ಇದೆ, ಇವರು ಹೊಸ ಒಂದು ನಾಟಕವನ್ನು ಪ್ರಾರಂಭ ಮಾಡಿದ್ದಾರೆ. ನೆಕ್ಸ್ಟ್ ಹೊಸ ಸ್ಟೋರಿ ಇಟ್ಕೊಂಡು ಎಗೇನ್ ಬರ್ತಾರೆ. ಈಗ 183 ಸ್ಟೇಟ್ಮೆಂಟ್ ಕೊಟ್ಟಿರೋದು ಚಿನ್ನಯ್ಯ, ಅದನ್ನ ರದ್ದತಿ ಕೊಡಕ್ಕೆ ಇವ್ರು ಯಾರು? ಇವ್ರಿಗೆ ಇನ್ವೆಸ್ಟಿಗೇಷನ್ ಕರೆದಿದ್ದಾರೆ. ಇಲ್ಲ ಇನ್ವೆಸ್ಟಿಗೇಷನ್ ಹೋಗ್ಬೇಕು, ಇಲ್ಲ ಹೋಗ್ಬಾರ್ದು. ಹೋಗ್ದಿದ್ರೆ ಏನ್ ಮಾಡ್ಬೇಕು ಅಂತ SIT ಅವರು ಡಿಸೈಡ್ ಮಾಡ್ಕೊಳ್ತಾರೆ. ಹೋದ್ರೆ ಇವರು ಇನ್ವೆಸ್ಟಿಗೇಷನ್ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು, ಇದು ಕರೆಕ್ಟ್ ಆದ ರೀತಿಯಲ್ಲಿ ಪೊಲೀಸ್ಗೆ ಕೋಆಪರೇಟ್ ಮಾಡ್ಬೇಕು ಅನ್ನೋದಾಗಿದ್ರೆ ಇವ್ರು ಇನ್ವೆಸ್ಟಿಗೇಷನ್ ಹೋಗ್ಬೇಕು. ಇವ್ರಿಗೆ ಹೋಗಕ್ ಮನ್ಸಿಲ್ಲ ಅನ್ನೋದಾದ್ರೆ ಇವ್ರು ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ ಅನ್ನೋದಾದ್ರೆ ಇವ್ರು ತಪ್ಪು ಮಾಡಿದ್ದಾರೆ. ಅದೇ ಹೇಳ್ತಾರಲ್ಲ, ಕಳ್ಳನ ಮನಸ್ಸು ಉಳ್ಳುಳ್ಗೆ ಅಂತ. ಕಳ್ಳರಿಗೆ ಮಾತ್ರನೇ ಆತರ ಆಲೋಚನೆಗಳು ಬರ್ತಕ್ಕಂಥದ್ದು. ಒಂದು ಅಕಸ್ಮಾತ್ ಅವ್ರು ಇನ್ನೊಂದು ಅನ್ಕೊಬಹುದು, ಬೈಲ್ ತಗೊಂಡು ಹೋಗ್ಬೇಕು ಅಂತ. ಆಯ್ತು, ಇದ್ರಲ್ಲೊಂದು ಕೋರ್ಟ್ ಕೂಡ ಏನ್ ಅಷ್ಟು ಈಸಿ ಆಗಿದೆ ಸ್ಕ್ವಾಶ್ ಮಾಡೋದಿಲ್ಲ. ಆಮೇಲೆ ಅದನ್ನ 183 ಸ್ಟೇಟ್ಮೆಂಟ್ ಏನಿದೆಯಲ್ಲ, 164 ಇತ್ತಲ್ಲ, ಅದನ್ನ ಖಂಡಿತ ಕೋರ್ಟ್ ಹೇಗೆ ಸ್ಕ್ವಾಶ್ ಮಾಡಕ್ ಆಗತ್ತೆ? ಕೋರ್ಟ್ ಕೂಡ ಅದನ್ನೆಲ್ಲ ಗಮನಿಸುತ್ತೆ. ಅವ್ರ ಕಾಂಡಕ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಸೊ ಹಂಗಾಗಿ ಇದು ಖಂಡಿತ ರದ್ದತಿ ಎಲ್ಲ ಏನ್ ಆಗೋದಿಲ್ಲ. ಮ್ಯಾಕ್ಸಿಮಮ್ ಅದೇ ಅವ್ರು ಇನ್ವೆಸ್ಟಿಗೇಷನ್ಗೆ ಹೋಗಿ ಇನ್ವೆಸ್ಟಿಗೇಷನ್ ಕೋಆಪರೇಟ್ ಮಾಡಿ, ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ಕೇಳ್ತಾರೆ ಅದನ್ನ ಮಾಡಿ, ಅದ್ರ ಬಗ್ಗೆ ಒಂದು ಉತ್ತರ ಕೊಡಿ ಅಂತ ಹೇಳ್ಬೋದು. ಅಥವಾ ಒಂದು ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ಬೋದು. ನೋಡಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಇನ್ವೆಸ್ಟಿಗೇಷನ್ ಮಾಡಿ, ಈ ತರ ಏನಾದ್ರು ಒಂದು ಹೇಳ್ಬಹುದು. ಅದನ್ನು ಬಿಟ್ರೆ ಅದನ್ನ ರದ್ದು ಮಾಡುವಂತದ್ದು ಖಂಡಿತ ಅದು ಚಾನ್ಸಸ್ ಏನ್ ಖಂಡಿತ ಇಲ್ಲ. ಜೊತೆಗೆ ಇನ್ವೆಸ್ಟಿಗೇಷನ್ ಸಾಮಾನ್ಯವಾಗಿ ಕೋರ್ಟ್ ಇಂಟರ್ಫಿರೆನ್ಸ್ ಆಗೋಲ್ಲ ಅನ್ನೋದು ಒಬ್ಬ ವಕೀಲನಾಗಿ ನನ್ನ ಭಾವನೆ. ಸೊ ಹಾಗಾಗಿ ಇದೇನ್ ಎಫೆಕ್ಟ್ ಆಗೋದಿಲ್ಲ. ಇವ್ರೇನಂದ್ರೆ ಎಲ್ಲೋ ಒಂದು ಕಡೆ ಕೋರ್ಟ್ಗೂ ಕೂಡ ಒಂದು ಮೋಸ ಮಾಡುವಂತ ಒಂದು ದುರುದ್ದೇಶದಿಂದ ಈ ತರ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದಾರೆ ಅನ್ನೋದು ನನ್ನ ಒಂದು ಭಾವನೆ. ಆಮೇಲೆ ಜೊತೆಗೆ ಇವ್ರು ಬೇರೆ ಏನೋ ಪ್ಲಾನ್ಸ್ ಇಟ್ಕೊಂಡಿರ್ತಾರೆ ಇವರು. ಯಾಕಂದ್ರೆ ಇವರು ಅಷ್ಟು ಈಸಿಯಾಗಿ ಎಲ್ಲ ಇವರು ಸೈಲೆಂಟ್ ಆಗೋರಲ್ಲ. ಇವರು ಸಾಯೋವರೆಗೂ ಏನಾದ್ರು ಷಡ್ಯಂತ್ರ ಮಾಡಕ್ಕೆ ಅಂತಾನೆ ಹುಟ್ಟಿರ್ತಕ್ಕಂಥವ್ರು. ಹಂಗಾಗಿ ಈ ಧರ್ಮಕ್ಕೆ ಕುತ್ತು ತರೋದಕ್ಕೆ ಅಂತಾನೆ ಪ್ಲಾನ್ ಮಾಡಿರ್ತಕ್ಕಂಥವ್ರು. ಧರ್ಮಸ್ಥಳ ಅಲ್ಲಿನ ಧರ್ಮಾಧಿಕಾರಿಗಳ ಕುಟುಂಬನ ಇವ್ರು ಯಾವತ್ತಿದ್ರು ಟಾರ್ಗೆಟ್ ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಇದನ್ನ ಒಂದು ಬೇಗ ಒಂದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ಬೇಕು. SIT ಅವ್ರು ಮಾಡಿ ಅದಕ್ಕೊಂದು ರಿಪೋರ್ಟ್ ಅನ್ನ ಮಾಡಿ ಒಂದು ತಾರ್ಕಿಕ ಅಂತ್ಯಕ್ಕೆ ತರಬೇಕು. ಕೋರ್ಟ್ ಇದ್ರಲ್ಲಿ ನನ್ನ ಪ್ರಕಾರ ಇಂಟರ್ಫಿರೆನ್ಸ್ ಆಗೋದಿಲ್ಲ ಅನ್ನೋದು ನನ್ನ ಭಾವನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಾರಾಯಣ ಸ್ವಾಮಿ ಅವರೇ. ಬುರ್ಡೆ ಗ್ಯಾಂಗ್ನ ಅಸಲಿ ಸತ್ಯ ಏನು ಅನ್ನೋದನ್ನು ನಾವು ಡಿಸೈಡ್ ಮಾಡಲ್ಲ, ಜನಕ್ಕೆ ಬಿಡ್ತೀವಿ. ಜನ ನೀವೇ ನಿರ್ಧಾರ ಮಾಡಿ. ಕಾನೂನು ವಿಚಾರವಾಗಿ ನಾವು ಮಾತಾಡೋಕೆ ಹೋಗಲ್ಲ. ಅದು ಅವ್ರಿಗೆ
ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡೋದಕ್ಕೆ ರೈಟ್ಸ್ ಇರುತ್ತೆ. ಆ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ, ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಸುಳ್ಳು ಹೇಳಿಕೊಂಡು ಬಂದಿದ್ದು, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದು, ತನಿಖೆಯ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡಿದ್ದು, ತಾವೇ ಸಾಚ ಅನ್ನುವ ರೀತಿಯಲ್ಲಿ ತಮ್ಮನ್ನು ಬುರ್ಡೆ ಗ್ಯಾಂಗ್ ಅನ್ನಬೇಡಿ ಅಂತ ಅಂದಿದ್ದು, ಇದೆಲ್ಲವೂ ಕೂಡ ಸರಿ ಅನ್ನಿಸ್ತಾ ಇದೆ ಅನ್ನೋದನ್ನು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು ಇವತ್ತು. ಕಳೆದ 3.5 ತಿಂಗಳಿನಿಂದಲೂ ಕೂಡ SIT ಬಹಳ ಕೂಲಂಕುಷವಾಗಿ ತನಿಖೆಯನ್ನ ನಡೆಸಿದೆ. ತನಿಖೆ ನಡೆದ ನಂತರದಲ್ಲಿ ಒಂದಷ್ಟು ವರದಿಯನ್ನ ಕೂಡ ಈಗಾಗಲೇ ಸಿದ್ಧಪಡಿಸಿದೆ. ಈ ಹಿಂದೆ ಸ್ವಲ್ಪ ದಿನಗಳ ಹಿಂದೆ ಸರ್ಕಾರ ಕೂಡ ಹೇಳ್ತು ಆದಷ್ಟು ಬೇಗ ಈ ವರದಿಯನ್ನ ಕೊಡಿ. ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟರು. ಮಧ್ಯಂತರ ಕೊಡ್ತಾರೋ ಕಂಪ್ಲೀಟ್ ಆಗಿ ಕೊಡ್ತಾರೋ ಗೊತ್ತಿಲ್ಲ, ಆದರೆ ವರದಿಯಂತೂ ಸಿದ್ಧಪಡಿಸೋದಕ್ಕೆ ಒಂದಷ್ಟು ಸೂಚನೆಗಳನ್ನ ನೀಡಲಾಗಿದೆ ಅನ್ನುವಂಥ ವಿಚಾರ. ಆ ವರದಿ ಇವತ್ತು ಸಂಜೆ ಅಥವಾ ನಾಳೆಯ ಒಳಗೆ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ಇವತ್ತಿನ ಕ್ಯಾಬಿನೆಟ್ನಲ್ಲೂ ಕೂಡ ಹಾಗಾದ್ರೆ ಬುರ್ಡೆ ಕೇಸ್ ಬಗ್ಗೆ ಚರ್ಚೆಗಳಾಗುತ್ತಾ? ಆದಷ್ಟು ಶೀಘ್ರ ಈ ಕೇಸನ್ನ ಮುಕ್ತಾಯಗೊಳಿಸಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೆದಿದೆ. ಕಾನೂನು ಚೌಕಟ್ಟಿನಲ್ಲಿ ಕೇಸ್ ಮುಕ್ತಾಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆಗಳು ಕೂಡ ನಡೆದಿರೋದು. ಇವತ್ತು ಸಂಪುಟ ಸಭೆ ಇದೆ. ಆ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಮಹತ್ವದ ಚರ್ಚೆಗಳು ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಇರೋದು. ಇವತ್ತೇ ಸಲ್ಲಿಕೆ ಆಗುತ್ತಾ ಈ ವರದಿ ಅನ್ನುವಂಥ ಪ್ರಶ್ನೆ ಇದೆ. ಸರ್ಕಾರ ಕೂಡ ಸೂಚನೆಯನ್ನ ಕೊಟ್ಟಿತ್ತು, ಆದಷ್ಟು ಬೇಗ ಈ ತನಿಖೆಗೆ ಸಂಬಂಧಪಟ್ಟಂತೆ ವರದಿಯನ್ನ ಸಲ್ಲಿಕೆ ಮಾಡಬೇಕು. ಇಲ್ಲಿವರೆಗೂ ಕೂಡ ಆದಂತಹ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಇಲ್ಲಿವರೆಗೂ ಸಿಕ್ಕಂತ ಸಾಕ್ಷ್ಯಗಳಾಗಿರ್ಬೋದು, ತನಿಖೆ ನಡೆದು ಬಂದಂಥ ಹಾದಿ ಆಗಿರ್ಬೋದು, ಅದರ ಜೊತೆಯಲ್ಲಿ ಹೇಳಿಕೆಗಳನ್ನ ತಗೊಂಡಿದ್ರು, ಅನೇಕ ವಿಚಾರಣೆಗಳು ಕೂಡ ನಡೆಯಿತು. ಅದೆಲ್ಲವೂ ಕೂಡ ಈಗ ವರದಿಯ ರೂಪದಲ್ಲಿ ಸಿದ್ಧವಾಗಿದೆ. ಆ ವರದಿಯನ್ನ ಸಲ್ಲಿಕೆ ಮಾಡುವಂತ ಸಮಯ ಕೂಡ ಈಗ ಸನ್ನಿಹಿತ ಆಗಿರೋದು. ಕ್ಯಾಬಿನೆಟ್ನಲ್ಲೂ ಬುರುಡೆ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಇವತ್ತೇ ಸಲ್ಲಿಕೆ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಈಗ ಸದ್ಯಕ್ಕಿದ್ದಂತಹ ಪ್ರಶ್ನೆ, ಸರ್ಕಾರ ಆದಷ್ಟು ಬೇಗ ಇದನ್ನ ಮುಕ್ತಾಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿತ್ತು. ಜೊತೆಯಲ್ಲಿ ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ತಿಳ್ಕೊಳ್ಬೇಕು ಅಂತಂದ್ರೆ ವರದಿ ಈಗ ಸಲ್ಲಿಕೆ ಆಗಬೇಕು. ಇವತ್ತೇ ಆಗುತ್ತಾ? ಆಗೋದಾದ್ರೆ ಯಾವ ಕ್ಷಣದಲ್ಲಿ ಆಗಬಹುದು? ಅದರ ಜೊತೆಯಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ, ಅದರಲ್ಲಿ ಇದ್ರ ಬಗ್ಗೆ ಚರ್ಚೆಗಳು ಆಗುತ್ತಾ ಅನ್ನುವಂಥ ಪ್ರಶ್ನೆ. ಸುರೇಶ್, ಅಶ್ವಿನಿ, ಕಳೆದ 3 ತಿಂಗಳಿಂದ ಕೂಡ ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನು ವಿಸ್ತೃತವಾಗಿ SIT ಟೀಮ್ ಮಾಡಿರ್ತಕ್ಕಂಥದ್ದು. ಸದ್ಯ SIT ಟೀಮ್ ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಈಗಾಗಲೇ ಬಹುತೇಕ ವರದಿ ಕೂಡ ಸಿದ್ಧ ಆಗಿರ್ತಕ್ಕಂಥದ್ದು. ಈಗಾಗಲೇ CM ಸಿದ್ದರಾಮಯ್ಯ ಹಾಗೆ ಗೃಹ ಸಚಿವರಾದಂಥ ಡಾಕ್ಟರ್ G ಪರಮೇಶ್ವರ್ ಅವರು ಈಗಾಗಲೇ ಒಂದು ಸುತ್ತಿನಲ್ಲಿ ಮೌಖಿಕ ಸೂಚನೆಯನ್ನು ಕೊಟ್ಟು ಕೂಡ ಮತ್ತು ಒಂದು ಅಲರ್ಟ್ ಕೂಡ ಮಾಡಿಸಿದ್ರು. ಅಂದರೆ ಆದಷ್ಟು ಬೇಗ ಈ ಪ್ರಕರಣವನ್ನು ಬೇಗ ಮುಗಿಸ್ಬೇಕು, ನಾವು ಆದಷ್ಟು ಬೇಗ ತನಿಖೆಯನ್ನು ಮುಗಿಸೋ ನಿಟ್ಟಿನಲ್ಲಿ ರಿಪೋರ್ಟನ್ನು ರೆಡಿ ಮಾಡಿ ಬೇಗ ಆದಷ್ಟು ಬೇಗ ಕೋರ್ಟ್ಗೆ ಮತ್ತು ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡಿ ಅಂತ ಹೇಳಿ ಕಳೆದ 4-5 ದಿನಗಳ ಹಿಂದೆ ಸೂಚನೆ ಕೊಟ್ಟರು. ಅದರ ಸಂಬಂಧಪಟ್ಟಂತೆ ಕೂಡ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಕೂಡ ಬ್ರೇಕ್ ಮಾಡಿತ್ತು. ಈಗ ಇವತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಚರ್ಚೆ ಆಗುವಂಥ ಸಾಧ್ಯತೆಗಳಿತ್ತು. ಆದರೆ ಇವತ್ತು ಈವರೆಗೂ ಕೂಡ ಇನ್ನೂ ಸರ್ಕಾರದ ಕೈಗೆ ಸೇರಿಲ್ಲ ವರದಿ. ಸೊ ಹೀಗಾಗಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಿದೆ, ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೇವಲ ಅನೌಪಚಾರಿಕವಾಗಿ ಒಂದಷ್ಟು ಚರ್ಚೆಗಳಾಗ್ಬೋದು ಅಷ್ಟೇ. ಆದರೆ ಅಧಿಕೃತವಾಗಿ ವರದಿಯಲ್ಲಿ ಏನಿದೆ ಅಂತಕ್ಕಂಥದ್ದು ಇನ್ನೂ ಕೂಡ ಭಾಳ ನಿಗೂಢವಾಗಿ ಮತ್ತು ಗೌಪ್ಯವಾಗಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ವರದಿಯಲ್ಲಿ ಯಾರಿಗೆ ಕುತ್ತು ತರುತ್ತೆ, ಯಾರಿಗೆ ಉರುಳಾಗತ್ತೆ, ಯಾರು ಬಚಾವಾಗ್ತಾರೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಆದರೆ ಸದ್ಯ ವರದಿಯಲ್ಲಿ ಏನಿದೆ ಅನ್ನೋದು ಸರ್ಕಾರಕ್ಕೂ ಕೂಡ ಈವರೆಗೂ ಕೂಡ ಯಾವುದೇ ಮಾಹಿತಿಯನ್ನು ಕೂಡ ಪ್ರಣಬ್ ಮೊಹಂತಿ ಅವರು ಬಿಟ್ಟುಕೊಟ್ಟಿಲ್ಲ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಇದನ್ನು ವರದಿ ಸಮೇತ ಸಲ್ಲಿಸ್ತೇನೆ ಅಂತಕ್ಕಂತಹ ಒಂದು ಮೌಖಿಕವಾಗಿ ಕೂಡ ತಿಳಿಸಿದಾರಂತೆ. ಸೊ ಹೀಗಾಗಿ ವರದಿ ಸಲ್ಲಿಕೆಗೋಸ್ಕರನೇ ರಾಜ್ಯ ಸರ್ಕಾರ ಕೂಡ ಕಾಯ್ತಾ ಇದೆ. ಆದಷ್ಟು ಬೇಗ ಈ ಧರ್ಮಸ್ಥಳ ಪ್ರಕರಣವನ್ನು ತನಿಖೆ ಏನು ಮುಕ್ತಾಯಗೊಳಿಸ್ಬಿಡ್ಬೇಕು, ಈ ಪ್ರಕರಣವನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಕೂಡ ಮುಂದಾಗ್ತಿರ್ತಕ್ಕಂಥ ಕಾರಣ ಇಷ್ಟೇನೆ. ತನಿಖೆ ಇನ್ನೂ ನಡೀತಾ ಇರೋದ್ರಿಂದ ಇನ್ನೂ ಸಾಕಷ್ಟು ಜನ ಪ್ರಗತಿಪರ ಚಿಂತಕರಿರ್ಬೋದು, ಹಾಗೆ ಬೇರೆ ಬೇರೆ ಆಯಾಮಗಳಲ್ಲಿ ಮತ್ತು ಈ ಬೇರೆ ಬೇರೆ ಆಯಾಮಗಳ ತನಿಖೆಯನ್ನು ಮಾಡಿ ಅಂತೇಳಿ ಮತ್ತೆ ಸರ್ಕಾರದ ಮೇಲೆ ಒತ್ತಡಗಳು ಬರುವಂಥದ್ದು, ಎಡಪಂಥೀಯ ಬಲಪಂಥಿ ಎಲ್ಲರದ್ದು ಕೂಡ ಒತ್ತಡಗಳು ಮತ್ತು ಬಾಹ್ಯವಾಗಿ ಒಂದಷ್ಟು ಅದರ ಮೇಲೆ ಪ್ರಭಾವವನ್ನು ಬೀರುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥ. ಹೀಗಾಗಿ ತನಿಖೆ ಈವರೆಗೂ ಏನು ಆಗಿದೆ ಆ ತನಿಖೆಯನ್ನು ನೋಡಿಕೊಂಡು ಕ್ಲೋಸ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ವಿಸ್ತೃತ ತನಿಖೆ ಕೂಡ ಮುಗಿದಿದೆ. ಕೆಲವೊಂದಷ್ಟು FSL ರಿಪೋರ್ಟ್ಗಳು ಬರೋದಷ್ಟೇ ಬಾಕಿ ಇತ್ತು.
ಈಗ ಅದು ಕೂಡ ಬಂದಿದೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಸೊ ಈಗ ಅಂತಿಮವಾಗಿ ವರದಿಯನ್ನು ಇವತ್ತು ಅಥವಾ ನಾಳೆ ಒಳಗಡೆ ಕೊಡ್ತಾರೆ ಅಂತಕ್ಕಂತಹ ಒಂದು ಮಾತನ್ನು ಬಹಿರಂಗವಾಗಿಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು. ಆದರೆ ಈವರೆಗೂ ಕೂಡ ಇನ್ನೂ ಸಲ್ಲಿಕೆ ಆಗಿಲ್ಲ. ಹೀಗಾಗಿ ಕ್ಯಾಬಿನೆಟ್ನಲ್ಲೂ ಕೂಡ ಇವತ್ತು ಅಷ್ಟು ಗಂಭೀರವಾದಂಥ ಚರ್ಚೆಗಳು ಆಗದೆ ಹೋದರೂ ಕೂಡ, ಯಾಕೆಂದರೆ ವರದಿ ಕೊಟ್ಟಿದ್ದೇ ಆಗಿದ್ದರೆ ವರದಿ ಆಧರಿಸಿ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆಗಳಾಗ್ತಾ ಇತ್ತು. ಆದರೆ ವರದಿ ಕೈ ಸೇರಿಲ್ಲದ ಕಾರಣ ಒಂದಷ್ಟು ಅನೌಪಚಾರಿಕವಾಗಿ ಚರ್ಚೆಗಳಾಗತ್ತೆ. ಚರ್ಚೆಯ ನಂತರ ಕಾನೂನು ಚೌಕಟ್ಟಿನಲ್ಲಿ ಪ್ರಕರಣವನ್ನು ಯಾವ ರೀತಿಯಾಗಿ ಕ್ಲೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಜೊತೆಗೆ ಈಗಾಗಲೇ ಬುರ್ಡೆ ಗ್ಯಾಂಗ್ ಸಲ್ಲಿಸಿರ್ತಕ್ಕಂತಹ ರಿಟ್ ಅರ್ಜಿ ಸಂಬಂಧಪಟ್ಟಂತೆ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ರಕರಣವನ್ನು ಇತ್ಯರ್ಥಗೊಳಿಸಬೇಕು ಎಲ್ಲದರ ಬಗ್ಗೆಯೂ ಕೂಡ ವಿಸ್ತೃತವಾಗಿ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿದೆ. ಆದರೆ ವರದಿ ಕೈ ಸೇರಿದ್ದೆ ಆದರೆ ವರದಿಯನ್ನು ಆಧರಿಸಿ ಇವತ್ತು ಭಾಳ ಗಂಭೀರವಾದಂಥ ಚರ್ಚೆಗಳಾಗ್ತಾ ಇತ್ತು. ಆದರೆ ಈವರೆಗೂ ಕೂಡ ವರದಿ ಸಲ್ಲಿಕೆ ಆಗಿಲ್ಲ. ಜೊತೆಗೆ ಇನ್ನೂ ಕೂಡ 12:30ಕ್ಕೆ ಶುರು ಆಗ್ತಾ ಇರ್ತಕ್ಕಂಥದ್ದು ಕ್ಯಾಬಿನೆಟ್ ಮೀಟಿಂಗ್. ಹಾಗಾಗಿ ಅಷ್ಟರ ಒಳಗಡೆ ಏನಾದರೂ ಪ್ರಣಬ್ ಮುಖ್ಯಮಂತ್ರಿ ಅವರು ಏನಾದರೂ ಗೃಹ ಸಚಿವರನ್ನು ಭೇಟಿಯಾಗಿ ಏನಾದರೂ ವರದಿ ಸಲ್ಲಿಕೆ ಮಾಡ್ತಾರಾ ಅಂತಕ್ಕಂಥದ್ದು ಕೂಡ ಒಂದಷ್ಟು ಪ್ರಶ್ನೆಗಳಿರ್ತಕ್ಕಂಥದ್ದು. ಸದ್ಯ ಯಾವುದೇ ಒಂದು ಗುಟ್ಟನ್ನು ಕೂಡ ಬಿಟ್ಕೊಟ್ಟಿಲ್ಲ ಯಾವಾಗ ಸಲ್ಲಿಕೆ ಮಾಡ್ತೇವೆ ಅಂತೇಳಿ. ಆದರೆ 31ನೇ ತಾರೀಕಿನ ಒಳಗಡೆಗೆ ಸಲ್ಲಿಕೆ ಮಾಡ್ತಾರೆ ಪ್ರಣಬ್ ಮುಖ್ಯಮಂತ್ರಿ ಅವರು ವರದಿಯನ್ನು ಅಂತಕ್ಕಂಥದ್ದಷ್ಟೇ ಮಾಹಿತಿಯನ್ನು ಗೃಹ ಸಚಿವರು ಹೇಳಿದ್ದು. ಸೊ ಹೀಗಾಗಿ ಇವತ್ತು ಸಲ್ಲಿಕೆ ಮಾಡ್ತಾರಾ ಅಥವಾ ಇಲ್ವೋ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಧರ್ಮಸ್ಥಳ ಪ್ರಕರಣವನ್ನು ಒಂದು ರೀತಿ ಆತುರಾತುರವಾಗಿ ಸರ್ಕಾರ ಏನು SITಗೆ ಕೊಟ್ಟಿತ್ತು, ಅದರ ಆ ಸಂದರ್ಭದಲ್ಲಿ ಕೂಡ ಸರ್ಕಾರದ ಮೇಲೆ ಒಂದಷ್ಟು ಅನುಮಾನವನ್ನು ಮೂಡಿಸುವಂಥದ್ದಾಗಿತ್ತು. ಅದಾದ ನಂತರ ಪ್ರಕರಣಗಳು ಬೇರೆ ಬೇರೆ ಆಯಾಮಗಳನ್ನು ಬೇರೆ ಬೇರೆ ದಿಕ್ಕುಗಳನ್ನು ಪಡ್ಕೊಂಡು ಹೋಯ್ತು. ನಿಜಕ್ಕೂ ಕೂಡ ಅಲ್ಲಿ ಆಗಿರ್ತಕ್ಕಂಥದ್ದು ಏನು ಮತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಕೇಳಿಬಂದಂಥ ಆರೋಪಗಳು, ಗಂಭೀರವಾದಂಥ ಆರೋಪಗಳು ಇವೆಲ್ಲ ಏನಿತ್ತು, ಇದರೆಲ್ಲದರ ಸಂಬಂಧಪಟ್ಟಂತೆ ಈಗ ರಿಪೋರ್ಟ್ನಲ್ಲಿ ಏನಿದೆ ಅನ್ನತಕ್ಕಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣ ಯಾವ ಒಂದು ಹಂತಕ್ಕೆ ಹೋಗಿದೆ, ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಅಡಕೆ ಆಗಿದ್ದಂಥ ಸತ್ಯಾಂಶಗಳು ಏನು ಅನ್ನೋದನ್ನು ಈ ವರದಿ ಬಹಿರಂಗ ಆದಮೇಲೆ ಅಷ್ಟೇ ನೋಡಬೇಕಾಗಿದೆ. ಅಶ್ವಿನಿ. ಆಲ್ ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಿಪಬ್ಲಿಕ್ ಕನ್ನಡದ ಈ ತನಿಖಾ ವರದಿ ಇದೆಯಲ್ಲ, ಇದು ಎಷ್ಟು ಅಪ್ರಾಪ್ರಿಯೇಟ್, ಎಷ್ಟು ಅಕ್ಯುರೇಟ್ ಅಂತಂದ್ರೆ ಕಂಪ್ಲೀಟ್ ವರದಿಯನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಆ ಎಲ್ಲ ವರದಿಗಳು ನಿಜ ಆಗಿದೆ. ಈ ಕೇಸ್ ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಇಡೀ ಬುರ್ಡೆ ಗ್ಯಾಂಗ್ ಮುಂದಾಗಿದೆ. ರಿಟ್ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾಗಿದೆ. ಧರ್ಮಸ್ಥಳದಲ್ಲಿ 100 ಶವವನ್ನ ಹುತ್ತಿಡಲಾಗಿದೆ ಅನ್ನುವಂಥ ಆರೋಪವನ್ನ ಬಹಳ ಗಂಭೀರವಾಗಿ ಮಾಡಿದ್ರು. ಈ ಆರೋಪಗಳೆಲ್ಲವನ್ನೂ ಕೂಡ ಸುಳ್ಳು ಮಾಡಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ಜಾಗತಿಕ ಷಡ್ಯಂತ್ರ ಇದೆಯಲ್ಲ, ಈ ಇಡೀ ಜಾಗತಿಕ ಷಡ್ಯಂತ್ರ ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ರೂಪಿಸಿದ್ದಾರೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ತೋರಿಸಿದ್ದು ರಿಪಬ್ಲಿಕ್ ಕನ್ನಡ. ಒಬ್ಬೊಬ್ಬರ ಸುಳ್ಳುಗಳನ್ನ ಬೆತ್ತಲೆ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಅದು ಸುಜಾತಾ ಭಟ್ ಆಗಿರ್ಬೋದು, ಸಮೀರ್ ಆಗಿರ್ಬೋದು, ಮೊಟ್ಟಣ್ಣನವರಾಗಿರ್ಬೋದು, ತಿಮ್ರೋಡಿ ಆಗಿರ್ಬೋದು, ಎಲ್ಲರ ಸುಳ್ಳುಗಳು ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪಿತೂರಿಗೆ ಬುರ್ಡೆ ಗ್ಯಾಂಗ್ ಆತನನ್ನ ಬಳಸ್ಕೊಂಡಿತ್ತು. ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ತೆರೆದಿಟ್ಟಿದ್ವಿ. ಚಿನ್ನಯ್ಯನ ಪತ್ನಿಯ ಸ್ಟೇಟ್ಮೆಂಟ್ ಆಗಿರ್ಬೋದು, ಅನನ್ಯ ಭಟ್ ಕಟ್ಟುಕತೆ ಅನ್ನುವಂಥದ್ದನ್ನ ಸುಜಾತಾ ಭಟ್ ಒಪ್ಕೊಂಡಿರೋದಾಗಿರ್ಬೋದು, ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಅಕ್ಯುರೇಟ್ ಆಗಿ ತೋರಿಸಿದ್ವಿ. ಎಲ್ಲವೂ ಕೂಡ ಈಗ ನಿಜ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಆರಂಭದಿಂದಲೂ ಕೂಡ ಯಾವಾಗ ಡೇ 1 ಈ ಪ್ರಕರಣ ಆರಂಭ ಆಯಿತೋ, ಆರೋಪಗಳು ಕೇಳಿ ಬಂದವೋ, ಆಗಿನಿಂದಲೂ ಕೂಡ ನೀವು ಕೂಡ ಆನ್ ದಿ ಸ್ಪಾಟ್ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೂಡ ಮಾಡಿದ್ವಿ. ಬಹಳ ಹತ್ತಿರದಿಂದ ಈ ಪ್ರಕರಣವನ್ನ ಬಲ್ಲಂಥವ್ರು, ಅದರ ಜೊತೆಯಲ್ಲಿ ಹೇಳಿದಂಥ ಮಾತು, ಅದರ ಜೊತೆಯಲ್ಲಿ ಕೊಟ್ಟಂಥ ವರದಿ, ಮಾಡಿದಂಥ ಇನ್ವೆಸ್ಟಿಗೇಷನ್ ಎಲ್ಲವೂ ಕೂಡ ಈಗ ಅಕ್ಯುರೇಟ್ ಆಗಿ ನಿಜ ಆಗಿದೆ. ಎಲ್ಲವೂ ಕೂಡ ಬಯಲಾಗಿದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ನಾಗೇಂದ್ರ ಬಾಬು. ಅಶ್ವಿನಿ ನೋಡಿ, ಬಹಳ ವರ್ಷಗಳಿಂದ ಈ ಒಂದು ಬುರ್ಡೆ ಗ್ಯಾಂಗ್ ಷಡ್ಯಂತ್ರವನ್ನ ಮಾಡಿಕೊಂಡು ಬರ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಆರಂಭದಲ್ಲೇ ಗೊತ್ತಾಗಿತ್ತು. ಯಾವಾಗ ಚಿನ್ನಯ್ಯ ಅನ್ನುವ ವ್ಯಕ್ತಿಯನ್ನ ಮುಸುಕುದಾರಿ ಅಂತ ಹೇಳಿ ತೋರಿಸಿ ಆತನನ್ನ ಕರ್ಕೊಂಡು ಬಂದು ಆತನಿಗೆ ಭೀಮಾ ಅಂತ ಹೆಸರಿಟ್ಟು ಆತನ ಮೂಲಕ ಕೋರ್ಟ್ಗೆ ಒಂದು ತಲೆ ಬುರುಡೆಯನ್ನು ತೆಗೆದುಕೊಂಡು ಹೋಗಿ ಕೊಡೋ ಮೂಲಕ ಕೋರ್ಟ್ನಲ್ಲಿ ಸ್ಟೇಟ್ಮೆಂಟನ್ನು ಕೊಡಿಸಿ ಇದೇ ಆ ಒಂದು ಬುರುಡೆಯನ್ನು ಕೂಡ ತೋರಿಸ್ತಾರೆ. ಅದು ಮಹಿಳೆಯದ್ದು, ಇದು ಅತ್ಯಾಚಾರ ಮಾಡಿದಂಥ ಮಹಿಳೆಯ ತಲೆ ಬುರುಡೆ, ಇದನ್ನು ನಾನೇ ಊತಿಟ್ಟಿದ್ದು, ನಾನೇ ತಗೊಂಡು ಬಂದಿದ್ದು, ಇಂಥದ್ದೇ ಅನೇಕ ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿ ಧರ್ಮಸ್ಥಳದ ಸುತ್ತಮುತ್ತ
ಹೂತಾಕಿರುವಂಥ ವಿಚಾರವಾಗಿ ನಾನೇ ಪ್ರತ್ಯಕ್ಷದರ್ಶಿ ಅಂತ ಹೇಳಿಕೊಂಡು ಬಂದು ಆತನ ಮೂಲಕ ಕೋರ್ಟ್ನಲ್ಲಿ ಸ್ಟೇಟ್ಮೆಂಟನ್ನು ಕೊಡಿಸಿ ಒಂದು ತಲೆಬುರುಡೆಯನ್ನು ತೋರಿಸಿ ಅದಾದ ನಂತರ SIT ಫಾರ್ಮ್ ಆಗುತ್ತೆ. SIT ತನಿಖೆ ಕೂಡ ಆರಂಭಗೊಳ್ಳುತ್ತೆ. ಇಲ್ಲಿಂದ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ಕೂಡ ಶುರುವಾಗುತ್ತೆ. ಅವರ ಹೆಜ್ಜೆಯಲ್ಲೂ ಕೂಡ ಅನೇಕ ಅನುಮಾನಗಳು ಕಾಡೋದಕ್ಕೆ ಶುರುವಾಗುತ್ತೆ. ಅವರು ಹೇಳ್ತಾ ಇರೋದು ಸುಳ್ಳು ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಹೋಗುತ್ತೆ. ನೋಡಿ, ಮೊಟ್ಟ ಮೊದಲನೇದಾಗಿ ಅವರು ಒಂದು ಟೀಮ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಗೊತ್ತಾಗೋದು ಆ ಒಂದು ಕಾರ್, ಆ ಕಾರ್ನ ನಂಬರ್ ಪ್ಲೇಟ್. ಯಾವಾಗ ಈ ಒಂದು ಅನುಮಾನ ಹುಟ್ಟಿಕೊಳ್ಳುತ್ತೆ ಅಂತಂದ್ರೆ, ಸಮೀರ್ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡು ಬರ್ತಾನೆ, ಭೀಮಾ ಅನ್ನುವ ವ್ಯಕ್ತಿ ಒಂದು ಅಂಬಾಸಿಡರ್ ಕಾರ್ ಬರ್ತಾ ಇತ್ತು, ಆತ ಆ ಒಂದು ಕಾರ್ನ ನಂಬರನ್ನು 15 ವರ್ಷ ಆದರೂ ಕೂಡ ಮರ್ತಿಲ್ಲ ಅಂತ ಹೇಳಿ ಆ ಒಂದು ಇಂಟರ್ನ ಕೊಡೋದು ಸಮೀರ್. ಆ ಇಂಟರ್ನ ಇಟ್ಟುಕೊಂಡು ಅನೇಕ ಜನ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ನಾವು ಕೂಡ ನೇರವಾಗಿ ಪ್ರಶ್ನೆನ ಮಾಡ್ತೀವಿ. ಇಲ್ಲೂ ಕೂಡ ಈ ಚಿಹ್ನೆಯನ್ನ ಹಿಂದೆ ಒಂದು ತಂಡ ವರ್ಕ್ ಮಾಡ್ತಾ ಇದೆ. ಆತ ಎಲ್ಲಿ ಅನುಮಾನ ಬರುತ್ತೆ ಅಂತಂದ್ರೆ, ಒಂದು ತಲೆಬುರುಡೆ ತರುವಂಥ ಒಂದು ವಿಡಿಯೋವನ್ನ ಹರಿಬಿಡುವಂಥ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಕಾರಿನ ನಂಬರ್ ಅದೇ ಇರುತ್ತೆ. ಸುಜಾತಾ ಭಟ್ ಅವ್ರನ್ನ ಸೃಷ್ಟಿ ಮಾಡ್ಕೊಂಡು ಕರ್ಕೊಂಬರ್ತಾರೆ. ಆಕೆಯನ್ನ SIT ಕಚೇರಿ ಕರ್ಕೊಂಬರೋದು ಕೂಡ ಅದೇ ಕಾರ್. ಚಿನ್ನಯ್ಯನನ್ನ ಕೋರ್ಟ್ ಕರ್ಕೊಂಬರೋದು ಕೂಡ ಅದೇ ಕಾರ್. ನಂತರ ಆತನ ಹಿಂದೆ ಫಾಲೋ ಮಾಡೋದು ಕೂಡ ಇದೇ ಕಾರ್. SIT ಹೋಗಿ ಚಿನ್ನಯ್ಯನನ್ನ ಯಾವುದೇ ಒಂದು ಪಾಯಿಂಟ್ಗೆ ಹೋಗಿ ಅಲ್ಲಿ ಒಂದು ಪಾಯಿಂಟನ್ನು ಮಾಡಬೇಕು ಅಂತಂದ್ರು ಕೂಡ ಆ ಸಂದರ್ಭದಲ್ಲೂ ಅದೇ ಕಾರ್ ಇರ್ತಾ ಇತ್ತು. ಈವನ್ ಚಿನ್ನಯ್ಯನ ಪರ ಇದ್ದಂಥ ಒಂದು ವಕೀಲರೇನಿದ್ರು, ಆ ವಕೀಲರ ತಂಡ ಕೂಡ ಓಡಾಡ್ತಾ ಇದ್ರು ಕೂಡ ಆ ಕಾರ್. ಅಲ್ಲಿಂದ ಒಂದೊಂದು ಅನುಮಾನಗಳು ಹುಟ್ಟುಕೊಳ್ಳೋದಕ್ಕೆ ಶುರುವಾಗುತ್ತೆ. ಆ ಕಾರ್ನ ನಂಬರ್ ಇಟ್ಟುಕೊಂಡು ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಆ ಕಾರ್ ಯಾರ್ದು ಅಂತ ಬಂದಾಗ ಉಜ್ರೆ ಮೂಲದ ವ್ಯಕ್ತಿಯದ್ದು ಅನ್ನೋದು ಗೊತ್ತಾಗುತ್ತೆ. ಉಜ್ರೆ ಮೂಲದ ವ್ಯಕ್ತಿ ಅನ್ನೋದಾದ್ರೆ ಇವರು ಎಲ್ಲೋ ಒಂದು ಕಡೆ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಆರಂಭದಲ್ಲೇ ಗೊತ್ತಾಗುತ್ತೆ. ಅದಾದ ನಂತರ ಯಾವುದೇ ಸಂದರ್ಭದಲ್ಲೂ ಕೂಡ ಅಂದರೆ ಒಂದಷ್ಟು ಆರು ಪಾಯಿಂಟ್ಗಳಲ್ಲಿ ಉತ್ಕಳನ ಆರಂಭ ಆದಂಥ ಸಂದರ್ಭದಲ್ಲಿ ಮೊದಲನೇ ಪಾಯಿಂಟಲ್ಲಿ ಏನೂ ಸಿಗೋದಿಲ್ಲ, ಎರಡನೇ ಪಾಯಿಂಟಲ್ಲಿ ಏನೂ ಸಿಗೋದಿಲ್ಲ. ಆದರೆ 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಮೂಳೆಗಳ ಅವಶೇಷಗಳು ಪತ್ತೆ ಆಗುತ್ತೆ ಅಶ್ವಿನಿ. ಆಗ ಆ ಸಂದರ್ಭದಲ್ಲಿ ವಕೀಲರಾಗಿರುವಂಥ ಮಂಜುನಾಥ್ ಅವರು ಜೊತೆಗೆ ಒಂದಷ್ಟು ಪ್ರೆಸ್ ನೋಟನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಏನಂತ, ಮೊದಲನೇ ಪಾಯಿಂಟಲ್ಲಿ ಇಷ್ಟು ಮೂಳೆಗಳು ಸಿಕ್ತು, ತಲೆಬುಡೆ ಸಿಕ್ತು, ಎರಡನೇ ಪಾಯಿಂಟಲ್ಲಿ ಇಷ್ಟು ಸಿಕ್ತು, ಮೂರನೇ ಪಾಯಿಂಟಲ್ಲಿ ಅಲ್ಲಿ ಏನೂ ಸಿಗದೇ ಇದ್ದದನ್ನು ನಾವು ಪ್ರತ್ಯಕ್ಷವಾಗಿ ವರದಿಯನ್ನು ಮಾಡಿದ್ವಿ. ಆದರೆ 6ನೇ ಪಾಯಿಂಟಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದಂಥ ಸಂದರ್ಭದಲ್ಲಿ ಬೇರೆಯದ್ದೇ ಆಯಾಮದಲ್ಲಿ ಒಂದಷ್ಟು ಪೋರ್ಟ್ರೇಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಮಟ್ಟಣ್ಣವರೊಂದು ಹೇಳಿಕೆಯನ್ನು ಕೊಡ್ತಾರೆ. ಇವತ್ತು ಬೆಳಗ್ಗೆ 5 ಗಂಟೆಗೆ ಚಿನ್ನಯ್ಯ ಹೋಗಿ ಸೌಜನ್ಯ ಅವರ ಪಾಂಗಳಕ್ಕೆ ಹೋಗಿ ಕೈ ಮುಗಿದುಕೊಂಡು ಬಂದಿದ್ದ, ನನಗೆ ಇವತ್ತು ದಾರಿ ತೋರಿಸು ಅಂತ ಕೇಳ್ಕೊಂಡಿದ್ದ ಅಂತ ಹೇಳಿ. ಆದರೆ ಆ ಸಂದರ್ಭದಲ್ಲಿ ಕಂಪ್ಲೀಟ್ SIT ವಾಚ್ ಮಾಡ್ತಾ ಇತ್ತು. ಜೊತೆಗೆ ಇಂಟ್ ಟೀಮ್ ಕೂಡ ಆತನ ಬೆನ್ನ ಹಿಂದೆ ಇತ್ತು. ಇದು ಕೂಡ ಅನುಮಾನ ಶುರುವಾಗುತ್ತೆ, ಎಲ್ಲ ಒಂದು ಕಡೆ ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ. ಅದೆಲ್ಲ ಆದ ನಂತರ ಈ ಚಿನ್ನಯ್ಯನಿಗೆ ಯಾರು ಉಳ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಅಂತ ಬಂದಾಗ ತಿಮರೋಡಿ ಮನೆಯಲ್ಲಿ ಆತ ಉಳ್ಕೊಂಡಿದ್ದ ಅಂತ ಗೊತ್ತಾಗುತ್ತೆ. ಚಿನ್ನಯ್ಯನೇ ಹೇಳಿ ತಾನು ಇಲ್ಲೇ ಇರ್ತೀನಿ ಅಂತ ಹೇಳಿಕೊಂಡು ಬಂದಿದ್ದ ಅಂತೇಳಿ ಅಲ್ಲೊಂದು ಅನುಮಾನಗಳು ಶುರುವಾಗುತ್ತೆ. ಹೀಗೆ ಇಲ್ಲಿಂದ ಅನುಮಾನ ಶುರುವಾದಾಗ ರಿಪಬ್ಲಿಕ್ ಕನ್ನಡ ರಿಯಲ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರುವಾಗುತ್ತೆ. ಆಗ ಆ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಮಾಡೋದೇ ಅನನ್ಯ ಭಟ್ ಅನ್ನೋದೇ ಸುಳ್ಳು. ಸುಜಾತಾ ಭಟ್ ಅವರು ತೋರಿಸಿದ ಫೋಟೋ ಅದು ವಾಸಂತಿ ಅನ್ನೋರ್ದು. ಆ ವಾಸಂತಿ ಯಾರು ಅನ್ನೋದನ್ನ ಮೊಟ್ಟ ಮೊದಲಿಗೆ ರಾಜ್ಯದ ಮುಂದೆ ಪ್ರತ್ಯಕ್ಷವಾಗಿ ನೈಜ ವರದಿಯನ್ನು ಇಟ್ಟಿದ್ದು ರಿಪಬ್ಲಿಕ್ ಕನ್ನಡ ಅಶ್ವಿನಿ. ಅಷ್ಟೇ ಅಲ್ಲದೆ ಆ ಫೋಟೋ ಯಾರ್ದು ಅಂತೇಳಿ ಗೊತ್ತಾಗಿ ವಾಸಂತಿ ಅವರ ಮನೆಗೆ ಹೋಗಿ ವಾಸಂತಿ ಅವರ ಗಂಡ ಶ್ರೀವತ್ಸ ಅವರ ತಂಗಿಯನ್ನ ಮಾತಾಡಿಸಿ ತಂಗಿಯಿಂದ ಮಾಹಿತಿಯನ್ನು ಪಡೆದುಕೊಂಡು ಅದು ಎಲ್ಲೋ ಒಂದು ಕಡೆ ಇವರು ಸೃಷ್ಟಿ ಮಾಡಿದ್ದು ಅನ್ನೋದನ್ನ ಸ್ಪಷ್ಟವಾಗಿ, ಅಂದರೆ ವಾಸಂತಿ ಫೋಟೋ ತೋರಿಸಿ ಇದು ನನ್ನ ಮಗಳು ಅನನ್ಯ ಭಟ್ ಅಂತೇಳಿ ಸುಜಾತಾ ಭಟ್ ಅವರು ತೋರಿಸಿದಾರ, ಅದು ನಮಗೆ ಸಿಕ್ಕಂಥ ಮೊದಲ ಗೆಲುವು ಇನ್ವೆಸ್ಟಿಗೇಷನ್ ರಿಪೋರ್ಟ್ನಲ್ಲಿ. ಯಾವಾಗ ಇದಾಗುತ್ತೋ, ಅಂದರೆ ಅವರು ಹೇಳಿರೋದು ಸುಳ್ಳು, ಫೋಟೋ ತೋರಿಸೋದು ಸುಳ್ಳು ಅಂತ ಗೊತ್ತಾಗುತ್ತೋ, ಆಗ ಸುಜಾತಾ ಭಟ್ ಪರ ವಕಾಲತ್ತನ್ನು ವಹಿಸಿದಂಥ ಮಂಜುನಾಥ್ ಅವರು ಹಿನ್ನಡೆ ಅನುಭವಿಸ್ತಾರೆ. ಅಯ್ಯೋ, ಈ ಅಜ್ಜಿ ಮಾತನ್ನು ಕೇಳ್ಕೊಂಡು ನಮ್ಗೆ ಈ ಥರ ಆಗೋಯ್ತಲ್ಲ ಅಂತೇಳಿ ಮಂಜುನಾಥ್ ಅವರು ಹಿಂದೆ ಸರಿತಾರೆ. ಅದಾದ ನಂತರ ರಿಪಬ್ಲಿಕ್ ಕನ್ನಡ ಸಂಪರ್ಕ ಮಾಡಿದ್ದು ಸುಜಾತಾ ಭಟ್ ಅವರನ್ನ ಕರ್ಕೊಂಡು ಬಂದು ಸ್ಟುಡಿಯೋದಲ್ಲಿ ಕೂರಿಸಿ ಅನೇಕ ವಿಚಾರಗಳನ್ನು ಅವರಿಂದ ಪ್ರಶ್ನೆ ಮಾಡಿ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದಾಗ ಆ ಸಂದರ್ಭದಲ್ಲಿ ಖುದ್ದು ರಿಪಬ್ಲಿಕ್ ಕನ್ನಡದ ಸಂಪಾದಕರಾಗಿರುವಂಥ ಶೋಭಾ ಮಳವಳ್ಳಿ ಅವರು ನೇರವಾಗಿ ಅಜ್ಜಿಗೆ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ನೀವು ಹೇಳ್ತಾ ಇರೋದು ಸತ್ಯನ ಸುಳ್ಳ, ರಾಜ್ಯದ ಜನರ ಮುಂದೆ ಒಪ್ಕೊಳ್ಳಿ ಅಂತ ಅಂದಾಗ ಆಗ ಸುಜಾತಾ ಭಟ್ ಅವರು ಒಪ್ಕೊಳ್ತಾರೆ, ಹೌದು ನಾನು ಹೇಳಿದ್ದು ಸುಳ್ಳು, ನನ್ನನ್ನು ಮಟ್ಟಣ್ಣವ್ರು ಕರ್ಕೊಂಡು ಬಂದರು, ಜಯಂತ್ ಕರ್ಕೊಂಡು ಬಂದರು, ನನಗೆ ಈ ಥರದೊಂದು ಜಾಗವನ್ನು
ಕೊಡಿಸ್ತೀವಿ, ನಿಮ್ಮ ಜಾಗವನ್ನು ವಾಪಸ್ ಕೊಡಿಸ್ತೀವಿ ಅಂತ ಹೇಳಿ ನನಗೆ ಈ ಥರದನ್ನು ಹೇಳ್ಕೊಟ್ರು. ಹಾಗಾಗಿ ನಾನು ಹೇಳ್ಕೊಂಡು ಬಂದೆ ಅಂತೇಳಿ ಸತ್ಯವನ್ನು ಒಪ್ಪಿಕೊಂಡಿದ್ದು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಮೊಟ್ಟ ಮೊದಲ ಬಾರಿಗೆ. ಅಲ್ಲಿಗೆ 50% ರಾಜ್ಯದ ಜನರಿಗೆ ಗೊತ್ತಾಯಿತು ಈ ಗ್ಯಾಂಗ್ ಹೇಳ್ತಾ ಇರೋದು, ಈ ಗ್ಯಾಂಗ್ ಬಿಡ್ತಾ ಇರೋದು ಬರೀ ಬುರ್ಡೆ ಅಂತೇಳಿ, ಬುರ್ಡೆ ಕಹಾನಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಾದ ನಂತರ ರಿಪಬ್ಲಿಕ್ ಕನ್ನಡ ನೆಕ್ಸ್ಟ್ ಅಂದರೆ ಮುಂದಿನ ಇನ್ವೆಸ್ಟಿಗೇಷನ್ಗೆ ಮುಂದಾಗಿದ್ದು ಚಿನ್ನಯ್ಯನ ಪತ್ನಿಯ ನಿವಾಸಕ್ಕೆ ಹೋಗಿ ಪತ್ನಿಯನ್ನು ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಸಂಪಾದಕರಾಗಿರುವಂಥ ಶೋಭಾ ಮಳವಳ್ಳಿಯವರು ಚಿನ್ನಯ್ಯನ ಪತ್ನಿ ಬಳಿ ಹೋಗಿ ಮಾತಾಡಿದಾಗ ಆ ಚಿನ್ನಯ್ಯನ ಪತ್ನಿ ನಮ್ಮ ಸಂಪಾದಕರ ಕಾಲಿಗೆ ಬಿದ್ದು ಒಂದು ಮನವಿಯನ್ನು ಮಾಡ್ಕೊಳ್ತಾರೆ, ನಾನು ಧರ್ಮಸ್ಥಳಕ್ಕೆ ಹೋಗಿ ಕ್ಷಮೆ ಕೇಳ್ತೀನಿ, ನನ್ನ ಗಂಡನನ್ನು ತಗಲಾಕಿದ್ರು ಅಂತೇಳಿ. ಆ ಒಂದು ಸುದ್ದಿ ಕೂಡ ಒಂದು ಸತ್ಯ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಜೊತೆಗೆ ಈ ಬುರ್ಡೆ ಗ್ಯಾಂಗ್ ಮತ್ತೊಂದು ಸುಳ್ಳು ಹೇಳ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೆಲ್ಲದರ ನಡುವೆ ನಾನು ಖುದ್ದು ಗಿರೀಶ್ ಮಟ್ಟಣ್ಣವರ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಕ್ರಾಸ್ ಕ್ವಶನ್ ಮಾಡುವಂಥ ಸಂದರ್ಭದಲ್ಲಿ ಅವರು ಎಲ್ಲೋ ಒಂದು ಕಡೆ ಅನುಮಾನಾಸ್ಪದವಾದಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಬರ್ತಾರೆ. ಆಗ ಸ್ಪಷ್ಟವಾಗುತ್ತೆ ಗಿರೀಶ್ ಮಟ್ಟಣ್ಣವರು ಹೇಳ್ತಾ ಇರೋದು ಸುಳ್ಳು, ಇವರು ಕೂಡ ಈ ಒಂದು ತಂಡದಲ್ಲಿ ಇದ್ದಾರೆ ಅನ್ನೋದನ್ನು ಒಪ್ಪಿಕೊಳ್ಳೋದಕ್ಕೆ ಕ್ಯಾಮ್ರಾ ಮುಂದೆ ಯಾಕೋ ಹಿಂದೇಟನ್ನು ಹಾಕ್ತಿದ್ದಾರಲ್ಲ ಅಂತ ಒಂದು ಅನುಮಾನ ಕಾಡೋದಕ್ಕೆ ಶುರುವಾದಾಗ ಒಂದೊಂದಾಗಿ ವರದಿಗಳನ್ನು ಮಾಡ್ತಾ ಬಂದಿದ್ದೀವಿ. ಇಲ್ಲಿಯವರೆಗೂ ಕೂಡ ಮಾಡಿರುವಂಥ ವರದಿಗಳೆಲ್ಲವೂ ಕೂಡ ಸತ್ಯ ಅನ್ನೋದು ಬಹಿರಂಗ ಆಗಿದೆ. ಅಷ್ಟೇ ಅಲ್ಲದೆ ಚಿನ್ನಯ್ಯನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಯೊಬ್ಬನನ್ನ ಮಂಡ್ಯಕ್ಕೆ ಹೋಗಿ ಆತನನ್ನು ಕೂಡ ಪ್ರಶ್ನೆ ಮಾಡಿದಾಗ ಆತನು ಕೂಡ ಸತ್ಯವನ್ನ ಬಾಯ್ಬಿಟ್ಟಿದ್ದ. ಇಷ್ಟೆಲ್ಲವನ್ನು ಕೂಡ ಗಮನಿಸಿದಾಗ ಈ ಗ್ಯಾಂಗ್ ಬಿಟ್ಟಿದ್ದೆಲ್ಲವೂ ಕೂಡ ಬುರ್ಡೆ ಅನ್ನೋದನ್ನ ಈಗಲೂ ಕೂಡ ರಿಪಬ್ಲಿಕ್ ಕನ್ನಡ ಸತ್ಯವಾದಂಥ ವರದಿಯನ್ನ ಮಾಡಿದೆ. ಅದು ಕೂಡ ಈಗ ಪ್ರೂವ್ ಆಗ್ತಾ ಇದೆ. ಅಶ್ವಿನಿ, ಧರ್ಮಸ್ಥಳ ಷಡ್ಯಂತ್ರ ಕೇಸ್ ಇದೆಯಲ್ಲ, ಇಡೀ ಕೇಸನ್ನೇ ಈಗ ರದ್ದುಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಿಟ್ ಪಿಟಿಷನ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ, ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಷಡ್ಯಂತ್ರ ಪಿತೂರಿ ಇದೆಲ್ಲವನ್ನು ಕೂಡ ನಡೆಸಿದಂಥವ್ರಿಗೆ ಹಾಗಾದ್ರೆ ಕಾನೂನಿನ ಪ್ರಕಾರ ಶಿಕ್ಷೆ ಇಲ್ವಾ? ಧರ್ಮಸ್ಥಳ ವಿರುದ್ಧ ನಿರಂತರವಾಗಿ ಷಡ್ಯಂತ್ರವನ್ನ ಮಾಡಿದ್ರು, ಅಪಪ್ರಚಾರವನ್ನ ಮಾಡಿದ್ರು, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರು. ಧರ್ಮಸ್ಥಳ ಮೇಲಿನ ನಂಬಿಕೆ ಕಂಪ್ಲೀಟ್ ಆಗಿ ಜನರಿಗೆ ಬುಡಮೇಲಾಗುವಂತಹ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡಿದ್ರು, ವಿಫಲರಾದ್ರು. ಜಗತ್ತಿನ ಎದುರು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆ ಆಗಬೇಕು, ಕಪ್ಪು ಮಸಿ ಬಳಿಬೇಕು ಅನ್ನುವಂತ ಎಲ್ಲಾ ಹುನ್ನಾರಗಳನ್ನ ಕೂಡ ಮಾಡಿದ್ರು. ಈ ಟಾರ್ಗೆಟ್ ಮಾಡಿದಂತ ಗ್ಯಾಂಗ್ಗೆ ಹಾಗಾದ್ರೆ ಶಿಕ್ಷೆ ಇಲ್ವಾ ಅನ್ನೋ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇಡೀ ಪ್ರಕರಣವನ್ನ ಹೇಳಿದ್ರೆ ಯಾವ ರೀತಿಯಾಗಿ ಎಲ್ಲವನ್ನು ಕೂಡ ಬಯಲು ಮಾಡಿದಂತ ವಿಚಾರವನ್ನ ಹೇಳಿದ್ದಾಯ್ತು. ಆದ್ರೆ ಇದೆಲ್ಲವನ್ನು ಕೂಡ ಮಾಡಿದಂತ ಈ ಗ್ಯಾಂಗ್ ಇಡೀ ಕೇಸಿಂದ ಬಚಾವಾಗಬೇಕು ಅಂತ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರಲ್ವಾ? ಹಾಗಾದ್ರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿರೋದು, ಜನರಿಗಾಗಿರುವಂತಹ ಬೇಸರ, ಮೋಸ, ಈ ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಡಿದಂತಹ ಈ ಎಲ್ಲಾ ವಿಚಾರಗಳು ಇದೆಲ್ಲದಕ್ಕೂ ಕೂಡ ಹಾಗಾದ್ರೆ ಶಿಕ್ಷೆ ಅನ್ನೋದಿಲ್ವಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದೆ. ನಾಗೇಂದ್ರ ಬಾಬು, ಅಶ್ವಿನಿ, ರಿಪಬ್ಲಿಕ್ ಕನ್ನಡ ಡೇ 1 ಇಂದ ಅಂದರೆ ಈ ಬುರ್ಡೆ ಗ್ಯಾಂಗ್ ಯಾವಾಗ ಷಡ್ಯಂತ್ರವನ್ನು ರೂಪಿಸಿ ಚಿನ್ನಯ್ಯ ಬನ್ನೋ ಅವತ್ತಿನಿಂದ ಚಿನ್ನಯ್ಯನ ಹಿಂದೆ ಒಂದು ಷಡ್ಯಂತ್ರ ನಡೆದಿದೆ. ಈ ಕಾನ್ಸ್ಪಿರಸಿಯಲ್ಲಿ ಪಾಲ್ಗೊಂಡವರು ಯಾಕೆ ಅರೆಸ್ಟ್ ಆಗ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ರಿಪಬ್ಲಿಕ್ ಕನ್ನಡ ಡೇ 1 ಇಂದ ಪ್ರಶ್ನೆ ಮಾಡ್ತಾ ಬರ್ತಾ ಇದೆ. ಇವತ್ತು ಅವ್ರಿಗೆ ಗೊತ್ತಾಗಿದೆ ತಾವು ಬಂಧನ ಆಗೋದು ನಿಶ್ಚಿತ ಅಂತೇಳಿ. ಯಾಕೆ ಅಂತಂದರೆ 183 ಕನ್ಫೆಷನ್ ಇದೆಯಲ್ಲ, ಚಿನ್ನಯ್ಯ ಕೊಟ್ಟಂಥ 183 ಕನ್ಫೆಷನ್ನ ಆಧಾರದಲ್ಲಿ ನೋಟಿಸನ್ನು ಕೊಟ್ಟಿದ್ದಾರೆ. ಕೇವಲ ವಿಚಾರಣೆಗೆ ಮಾತ್ರ ಕರೆದಿರೋದು. ಆದರೆ ಇವರಿಗೆ ಬಂಧನದ ಭೀತಿ ಶುರುವಾಗಿದೆ ಅನ್ನೋದಾದರೆ ಇವ್ರಿಗೆ ಮಾಡಿರೋದು ತಪ್ಪು ಅನ್ನೋದು ಅರಿವಾಗಿರಬೇಕು. ಹಾಗಾಗಿ ಜೊತೆಗೆ ಇವರು ಬಿಟ್ಟಿದ್ದೆಲ್ಲವೂ ಕೂಡ ಬುರ್ಡೆ ಅನ್ನೋದು ಅವರಿಗೆ ಅರಿವಾಗಿದೆ. ಜೊತೆಗೆ ಇಷ್ಟು ದಿನ ಅವರು ಮಾಡಿಕೊಂಡು ಬಂದದ್ದೆಲ್ಲವೂ ಕೂಡ ಷಡ್ಯಂತ್ರ, ಅದು ಕೈ ಕೊಟ್ಟಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿರುವಂಥ ಹಿನ್ನೆಲೆಯಲ್ಲಿ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ಆ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಈಗ ಮುಂದಾಗಿದ್ದಾರೆ. ಆದರೆ ಇಷ್ಟು ಷಡ್ಯಂತ್ರವನ್ನು ಮಾಡಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದು ಒಂದು ಧರ್ಮ ಕ್ಷೇತ್ರದ ವಿರುದ್ಧವಾಗಿ ಒಂದು ದೊಡ್ಡದಾದಂಥ ರೀತಿಯಲ್ಲಿ ಅದನ್ನು ಕೆಟ್ಟದಾಗಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದ ಮೇಲೆ ಈಗ ಇವರಿಗೆ ಅರಿವಾಗಿದ್ದು ಅವರು ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಮುಂದಾಗಿ ಅವರನ್ನು ಅವರು ಸೇಫ್ ಗಾರ್ಡ್ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಶ್ವಿನಿ, ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.